ಆ್ಯಂಡ್ ಇನ್ನೊಂದು ಗಮನಿಸಿದ್ದಂದ್ರೆ ಮುರಳಿ ಮಾಸ್ಟ್ರು ಮತ್ತೆ ನಿಮ್ದು ಕಾಂಬಿನೇಷನ್ ಲಾಸ್ಟ್ ಇಯರ್ ಬ್ಯಾಂಗಲ್ ಬಂಗಾರಿ ಇದು ಸಿಕ್ಕಾಪಟ್ಟೆ ದೊಡ್ಡ ಹಿಟ್ಟು. ಆ್ಯಂಡ್ ಈ ವರ್ಷ ಅಮೋರ ಅಗೇನ್ ಅಮೋರ. ಜಾನರ್ ಅನ್ನೋಕ್ಕಿಂತ ಎರಡು ಬೇರೆ ಬೇರೆ ಫೀಲಿಂಗ್. ಯಾವತ್ತು ಸಾಂಗ್ನ ನಾನು ಫೀಲ್ ಅಂತಾನೆ ಮಾತಾಡ್ತೀನಿ. ಎಸ್ಪೆಷಲಿ ಚರಣ್ ಅವ್ರ ಕಾಂಬಿನೇಷನ್ ಸಪ್ತಸಾಗರದಿಂದ ಶುರುವಾದಂಥ ಒಂದು ಜರ್ನಿ, ಅದು ಹಿಟ್ಟೆ, ಇದು ಹಿಟ್ಟೆ, ಅಮೋರಾನು ಹಿಟ್ಟೆ. ಅಜಯ್ ಅವ್ರಿಗೆ ಬರಿಬೇಕಾರೆ ಪಾರ್ಟ್ನರ್ಗೆ ನಿಮ್ಮೊಳಗೆ ಇದ್ದಂಥ ಒಂದು ಸೊ ಈ ರಿಸೀವಿಂಗ್ ಪಾಯಿಂಟ್ಗಳ ಮಧ್ಯೆ ತುಂಬಾ ಜಗಳ ಆಗ್ತಾ ಇರುತ್ತೆ ನನಗೆ. ಆಕ್ಚುಲಿ ಆ ಸಿನಿಮಾದಲ್ಲೂ ಅಜಯ್ ಅವ್ರು ಆಕ್ಟ್ ಮಾಡಿದ್ದಾರೆ. ಮಗುಗೆ ಇವಾಗ ಅಮೋರ ಒಂದು ಮಗುನು ಹೇಳ್ಬೋದು, ಅಮೋರ ಅಂತ ಹೇಳು, ಅದ್ರ ಮೀನಿಂಗ್ ಗೊತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಅದ್ರ ಬಾಯಿಗೆ ಅಮೋರ ಅಂತ ಬಂದ್ರೆ ನಾವು ಗೆದ್ದಂಗೆ. ಹಂಸಲೇಖ ಸರ್, ರವಿಚಂದ್ರನ್ ಸರ್ ಕಾಂಬಿನೇಷನ್, ಹರಿಕೃಷ್ಣ ಸರ್, ಯೋಗರಾಜ್ ಭಟ್ ಸರ್ ಕಾಂಬಿನೇಷನ್, ಆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಇವರಿಬ್ರು ಕಾಂಬಿನೇಷನ್ ಇದು ಬಂದರೆ. ಸೊ ನನಗೆ ಅದೊಂದು ಆಸೆ ಇತ್ತು, ದಿಸ್ ಇಸ್ ವಾಟ್ ಚರಣ್ ರಾಜ್ ಅಂಡ್ ನಾಗಾರ್ಜುನ್ ಕಾಂಬಿನೇಷನ್ ಅಂತ ಯೂಸ್ ಮಾಡಿದ್ರು. ರೈಮ್ಸ್ಗೆ ನಾವು ಇನ್ಸ್ಟ್ರೂಮೆಂಟ್ ತಂದು ಅದಕ್ಕೆ ಒಂದು ಸ್ವರ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ರೆ ಅದು ಕಂದಮ್ಮ. ಹಾಗೆ ಸುಮ್ಮನೆ ನಾವು ಮನೇಲಿ ಹಾಡಿದ್ರೆ ಅದು ರೈಮ್ಸ್ ಆಗುತ್ತೆ. ಒಂದು 4-5 ವರ್ಷದಿಂದ ಕಂಟಿನ್ಯೂಸ್ ಎವ್ರಿ ಇಯರ್ ಸೂಪರ್ ಹಿಟ್ಸ್ ಕೊಡ್ತಿರೋಂಥ ರೈಟರ್. ಆಸೆ ಎಲ್ಲರಿಗೂ ಇರುತ್ತೆ, ಹೆಂಗ ಮಾಡಿ ಪ್ರತಿ ವರ್ಷ ಇದು ರಿಪೀಟ್ ಆಗೋ ಥರ ಕೊಟ್ಬಿಡಪ್ಪ ಅಂತ ಅನ್ಸುತ್ತೆ. ದುಡಿಯೋಕ್ಕೆ ಜಾಸ್ತಿ ಜೋಶ್ ಕೊಡುತ್ತದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಪಾರ್ಟ್ನರ್ ಸ್ಪೆಷಲ್ ಸೀರೀಸು ಮುಂದುವರೆದಿದೆ, ಅಮೋರ. ಸೊ ಅಮೋರ ರೈಟರ್ ನಾಗಾರ್ಜುನ್ ಶರ್ಮಾ ಈಗ ನನ್ನ ಜೊತೆಗಿದ್ದಾರೆ. ನಾಗಾರ್ಜುನ್ ಸ್ವಾಗತ. ಆ್ಯಂಡ್ ನಿಮ್ಮ ಇಡೀ ತಂಡದಲ್ಲೆಲ್ಲರೂ ಪಾರ್ಟ್ನರ್ಸ್ ಆಗಿದ್ದಾರೆ, ಪ್ರೇಕ್ಷಕರು ನಿಮ್ಮ ಜೊತೆಗೆ ಪಾರ್ಟ್ನರ್ಸ್ ಆಗೋಯ್ತು. ಎಲ್ಲ ಕಡೆ ಅಮೋರ ಆ ಆರನ್ನೇ ತುಂಬ ಚೆನ್ನಾಗಿದೆ. ಕರೆಕ್ಟ್. ಆ ವರ್ಡ್ಗೂ ಆಮೇಲೆ ಟೈಟಲ್ಗೂ ಎರಡಕ್ಕೂ ಜಸ್ಟಿಸ್ ಇವಾಗ ಸಿಗ್ತಾ ಇದೆ ರೀಸೆಂಟ್ ಟೈಮ್ಸಲ್ಲಿ. ಅಂದರೆ ಒಂದು ನಮ್ಮ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಯಾವಾಗ್ಲೂ ಮ್ಯೂಸಿಕಲ್ ಇಂಡಸ್ಟ್ರಿ, ನಮ್ಮದು ಮ್ಯೂಸಿಕಲ್ ಸಿನಿಮಾಗಳ ಇಂಡಸ್ಟ್ರಿ ಮತ್ತು ಎಮೋಷ್ನಲ್ಲು ಲವ್ ಇದಕ್ಕೆ ತುಂಬ ಬೇಗ ಕನೆಕ್ಟ್ ಆಗುವಂಥ ಫ್ಯಾಮಿಲಿ ಆಡಿಯನ್ಸ್ ಇರುವಂಥ ಇಂಡಸ್ಟ್ರಿ ನಮ್ಮದು. ಎಸ್ಪೆಷಲಿ ಮ್ಯೂಸಿಕ್ ಕನೆಕ್ಟ್ ಆದ್ರೆ ಸಿನಿಮಾ ಹಿಟ್ಟೆ. ಹೌದು, ಅದು ಇತಿಹಾಸ ತಗೊಂಡಾಗ ತುಂಬ ಸಿನಿಮಾಗಳು ಬರೀ ಒಂದು ಹಾಡಿಂದ ಹಿಟ್ಟಾಗಿರೋ ಉದಾಹರಣೆಗಳು ಸಾಕಷ್ಟಿದೆ. ಸೊ ಆ ಒಂದು ಸಾಲಿಗೆ ಬರೋ ಥರದ್ದು ಪಾರ್ಟ್ನರ್ ಆಲ್ರೆಡಿ ಸೂಪರ್ ಹಿಟ್. ಅದು ನಿಮ್ಮ ಹಾಡು. ಈ ಒಂದು ಹಾಡು ಹುಟ್ಟು ಮತ್ತು ಪ್ರಾಸೆಸ್ ಹೇಗಾಯಿತು ಅಂತ? ಮೊದಲಿಗೆ ಆ್ಯಕ್ಚುಲಿ ಈ ಫಿಲಮ್ಗೆ ನಾನು ಎಂಟ್ರಾಗೋಕ್ಕೆ ಒಂದು ಸ್ಮಾಲ್ ಇದಿದೆ ನನಗೆ. ಮೋಸ್ಟ್ಲಿ ಆವಾಗ ಶಿವು ಸರು ದಿಲ್ ಪಸಂದ್ ಫಿಲಮ್ ಮಾಡ್ತಿದ್ರು ಅನ್ಸೋದು ಅವ್ರದ್ದು. ಆಗ ಒಂದಷ್ಟು ಜನ ಅವ್ರ ಸ್ನೇಹಿತರು ಯಾವುದೋ ಒಂದು ಕಾಫಿ ಟೈಮಲ್ಲಿ ಎಲ್ಲೋ ಸಿಕ್ಕಿದ್ದಾರೆ. ಆಗ ಏನಾಗಿದೆ, ಅಲ್ಲಿ ಕೋಇನ್ಸಿಡೆನ್ಸಲ್ಲಿ ನಮ್ಮ ತಂದೆನೋ ಅವ್ರಿಗೆ ಸಿಕ್ಕಿದ್ದಾರೆ. ಹಾಗೆ ಮಾತಾಡ್ತಾ ಎಕ್ಸ್ಚೇಂಜ್ ಆಗಿದೆ, ನಮ್ಮೂರು ಸೇಮ್ ಊರು ಅಂತ. ಹೌದಾ, ಯಾಕಂದರೆ ಗೊತ್ತು, ಅಲ್ಲಿದ್ದಿದ್ದು ಒಬ್ಬ ಸ್ನೇಹಿತರು ನಮ್ಮ ತಂದೆಗೂ, ಅವರು ಅಲ್ಲಿರೋ ಒಂದು ಪಾರ್ಟ್ನರು ನಮ್ಮ ತಂದೆಗೆ ಸ್ನೇಹಿತರು. ಅವ್ರ ಮುಖಾಂತರ ಹಂಗೆ ಶಿವು ಸರು ನನಗೆ ಫೋನ್ ಮಾಡ್ತಾರೆ ಅಲ್ಲಿಂದಾನೆ. ಈ ಥರ ಹಿಂಗೆ ಸಿಕ್ಕಿದ್ದಾರೆ ನಿಮ್ಮ ತಂದೆಯವರು, ಹೇಳ್ತಾಯಿದ್ರು ನೀವೇ ಬರ್ದಿರೋದು ಈ ಹಾಡು ಅಂತ ನಮಗೆ ಗೊತ್ತಿರಲಿಲ್ಲ, ಅದು ಅಲ್ಲದೆ ನೀವು ನಮ್ಮೂರು ಹುಡುಗ ಗೊತ್ತಿರಲಿಲ್ಲ ನಮಗೆ, ಅದು ತುಂಬ ವಿಶೇಷವಾದಂಥ ನ್ಯೂಸ್ ಕೊಟ್ಟರು. ನೆಕ್ಸ್ಟ್ ನಮ್ಮದೊಂದು ಫಿಲಮ್ ರೆಡಿ ಆಗುತ್ತೆ ಇಷ್ಟರಲ್ಲೇ, ಅದಕ್ಕೆ ನೀವು ಒಂದು ಎರಡು ಏನು ವಾಟ್ ಎವರ್ ನೀವು ಬರಿಬೇಕು. ಸರ್ ಖಂಡಿತ ಸರ್ ಮಾಡೋಣ ನೀವು. ಸೊ ಅಲ್ಲಿ ಶುರು ಆಗಿದ್ದೊಂದು ಪಾರ್ಟ್ನರ್ ಅನೌನ್ಸ್ ಆಗುತ್ತೆ ಶಿವು ಸರ್ದು. ಈಗ ನಾಗಾರ್ಜುನ್ ಒಂದು ನಮಗೆ ಬರಿಬೇಕು ಸಾಂಗು ಅಂತ. ಸೊ ಹಾಗೆ ಅದೊಂದು ಶುರು ಆಗಿದ್ದು. ದೆನ್ ಪಾರ್ಟ್ನರ್ ಒಳಗೆ ಯಾವ ಸಾಂಗ್ ಬರೀಬೇಕು ಅಂದಾಗ ಈಗ ಅದಕ್ಕೆ ಇವಾಗ ಬ್ಯಾಂಗಲ್ ಬಂಗಾರಿ ಇಟ್ಟು ಆ ಒಂದು ಪೆಪಿ ಕೈಂಡ್ ಆಫ್ ಇದು ಬಂದಾಗ ಇದೇ ಕೊಡೋಣ, ಏನೋ ಒಂದು ಹೊಸದೇನಾದ್ರು ನಾವು ಎಕ್ಸ್ಪೆರಿಮೆಂಟ್ ಅನ್ನೋಕ್ಕಿಂತ ಒಂದು ಹೊಸ ಟೇಸ್ಟ್ ತರೋಣ ಸಾಂಗ್ಗೆ ಅಂತ ಹೇಳಿ ಆ ಒಂದು ಡಿಸ್ಕಷನಲ್ಲಿ ಶುರು ಆಯಿತು ಅಮೋರ. ಬಟ್ ನಮಗೆ ಈ ಒಂದು ಲ್ಯಾಟಿನ್ ಕೈಂಡ್ ಆಫ್ ವರ್ಡ್ ಪ್ಯಾಲೆಟ್ಸ್ನ ತರಬೇಕು ಅನ್ನೋದು ಐಡಿಯಾನೇ ಇರಲಿಲ್ಲ ನಮಗೆ. ಸಾಂಗ್ ಟ್ಯೂನ್ ಕೇಳ್ತಾ ನಾವು ಕನ್ನಡದೇನೋ ಟ್ರೈ ಮಾಡಿ, ಇಲ್ಲ ಏನೋ ಈ ಸೌಂಡಿಂಗೇ ಏನೋ ಬೇರೆ ಕೇಳ್ತಾ ಇದೆ ಇದು ಅಂತ ನಾವು ಮತ್ತೆ ಒಂದು ಜಾಮಿಂಗ್ ಸೆಷನ್ ಕೂತಾಗ ನಾನು, ನಕುಲ್ ಸರು ಆಮೇಲೆ ಶಿವು ಸರು ಏನು ಮಾಡ್ಬೋದು ಹಂಗಾರೆ, ಒಂದು ಲ್ಯಾಟಿನ್ದು ಏನಾದ್ರು ತರಣವಾ ಅಂತ ಜಸ್ಟ್ ಒಂದು ಸುಮ್ಮನೆ ಒಂದು ಟಾಪಿಕ್ ಬಂತು ಹಿಂಗೆ. ಸರಿ, ಅದ್ರ ಮೇಲೆ ಒಂದಷ್ಟು ನಾನು, ನಕುಲ್ ಸರ್ ಕೂಡ ಆ ಇದರಲ್ಲಿ ಸಹಾಯ ಮಾಡಿದ್ರು. ಒಂದಷ್ಟು ವರ್ಡ್ಸ್ಗಳನ್ನ ಏನಾದ್ರು ಏನು ಮೀನಿಂಗ್ ತರ್ಬೋದು ಒಳಗಡೆ ನಾವು. ಸೊ ಹಂಗೆ ನೋಡ್ತಾ ನಮ್ಮ ಒಂದು ಮೀಟ್ರಿಗೆ ಅಮೋರ ಫಿಟ್ ಆಯಿತು. ಓಕೆ, ಇವಾಗ ಒಂದು ಅಮೋರ ಅನ್ನೋದು ಬಂದಿದೆ, ಇವಾಗ ಅದಕ್ಕೆ ಜೋಡಣೆ ಮಾಡಬೇಕಲ್ಲ ನಾವು. ಸುಮ್ಮನೆ ಅದನ್ನು ಒಂದು ಅಮೋರ ಸಿಕ್ಬಿಟ್ಟಿದೆ ಅದನ್ನ ಇಟ್ಕೊಂಡು ಹೊಡೆದ್ಬಿಡೋಣ ಅಂತ ಆಗಲ್ಲ, ಅದನ್ನು ತರಬೇಕು, ನಮ್ಮ ಕನ್ನಡ ಪೊಯೆಟ್ರಿನೂ ಒಳಗಡೆ ತರಬೇಕು. ಈ ಪ್ಲ್ಯಾನ್ ಕೂತ್ಕೊಂಡು ನಾವು ಆಮೇಲೆ ಒಂದೊಂದೇ ಕ್ರ್ಯಾಕ್ ಮಾಡ್ತಾ ಹೋದ್ವಿ. ಹೀಗೆ ಅಮೋರ ಕಂಪ್ಲೀಟ್ ಆಯಿತು. ಬಟ್ ನನಗೆ ಒಂದು ಇದಾಗಿದೆ ಅಂದರೆ, ನಾನು ಅದು ರಿಲೀಸ್ ದಿನಾನು ಹೇಳಿದಾಗ ನಂಗೆ ಗೊತ್ತಿಲ್ಲ ಅಂದರೆ ಕುನಾಲ್ ಸರ್ ಹಾಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ.
ಸರ್ ಹೋಗಿ ಅಲ್ಲಿಂದ ನನಗೆ ಫೋನ್ ಮಾಡಿದ್ರು, ನನ್ನ ಎದುರುಗಡೆ ಹಿಂಗೆ ಕುನಾಲ್ ಸರ್ ಇದ್ದಾರೆ, ಏನೋ ಒಂದು 2 ಲೈನ್ ಹಿಂಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಸೌಂಡಿಂಗ್ ಇದು, ನೀವೇನಾರು ಚೇಂಜ್ ಮಾಡಿ ಕಳಿಸಿ. ಅಲ್ಲಿ ತನಕನೂ ಅಮೋರ ಐಡಿಯಾಸ್ ಓಡ್ತಾನೆ ಇತ್ತು ನಮ್ಮ ತಲೆಯಲ್ಲಿ. ಅಲ್ಲಿ ತನಕ ಮುಗ್ದಿರಲಿಲ್ಲ ನಮ್ಮ ಒಂದು ಕಾಂಬಿನೇಷನ್ಸ್, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಲ್ಲಿ ತನಕ ಮುಗ್ದಿರಲಿಲ್ಲ. ಸೊ ಕ್ರ್ಯಾಕ್ ಆಗಿ ಒಂದು ಫೈನಲ್ ಪ್ರಾಡಕ್ಟ್ ನಮ್ಗೆ ಅವ್ರು ಹಾಡಾದ್ಮೇಲೆ ಅದು ಇನ್ನೊಂದು ಸ್ಟೇಜ್ ಹಿಂಗೆ ಹತ್ತಿತ್ತು ಮೇಲೆ. ಅಲ್ಲಿ ತನಕ ಸಾಂಗಿಗೆ ಒಂದು 4 ಸ್ಟೇಜ್ ಇರುತ್ತಲ್ಲ, ಫಸ್ಟ್ ಟ್ಯೂನ್ ಆಗುತ್ತೆ, ಆಮೇಲೆ ನಾವು ಅದಕ್ಕೊಂದು ವರ್ಡ್ಸ್ ಕೊಡ್ತೀವಿ, ಮಾಸ್ಟರ್ ಬಂದು ಅದಕ್ಕೊಂದು ಇದು ತುಂಬ್ತಾರೆ ಎನರ್ಜಿ, DOP ಸರ್ ಆಮೇಲೆ ಡೈರೆಕ್ಟರ್ ಸರ್ ಸೇರ್ಕೊಂಡು ಒಂದು ಕಲರ್ ತುಂಬಿದ್ರು, ವಾಯ್ಸ್ ಬಂದು ಇದು ಎಲ್ಲದನ್ನು ತಗೊಂಡು ಹಿಂಗೆ ಮೇಲೆ ನಿಲ್ಲಿಸ್ತು. ಸೊ ಇಷ್ಟು ಅದರದ್ದು. ನಕುಲ್ ಜೊತೆಗೆ ಇದು ಫಸ್ಟ್ ಅಥವಾ ಮಾಡಿದ್ರ ಮೊದಲು? ಇಲ್ಲ ಫಸ್ಟ್ ಇದು. ಇದರಿಂದ ಒಂದೊಂದೇ ಶುರು ಆಗ್ತಾ ಇದೆ ನಕುಲ್ ಸರ್ ಜೊತೆ. ಹೇಗೆ ಶುರು ಆಯ್ತು ಟ್ಯೂನಿಂದ ಹಿಡಿದು? ಅಂದರೆ ಅಮೋರ ನೀವು ಹೇಳಿದ್ರಿ ಅಂದರೆ ಇಷ್ಟು ಸ್ವಲ್ಪ ಸರ್ಕಸ್ ಆಗಿದೆ, ಪ್ರಾಸೆಸ್ ಆಗಿದೆ ಅಂತ. ಸೊ ನೀವು ಕೂತಾಗ ಬರೆಯೋಕ್ಕೆ ಅವರು ಟ್ಯೂನ್ ಕಳಿಸ್ತಾರೆ. ನಕುಲ್ ಸರ್ದು ಇವಾಗ ಲವ್ ಮಾಕ್ಟೈಲ್ 1 ಆ ಫಿಲ್ಮ್ದೆಲ್ಲ ನಾನು ಕೇಳ್ತಿದ್ದೆ. ಆ್ಯಂಡ್ ನಂಗೆ ಗೊತ್ತಿತ್ತು ಹಿ ಯೂಸ್ ಟು ಲೈಕ್ ಕ್ಲೋಸ್ಲಿ ವರ್ಕ್ ವಿತ್ ರೆಹಮಾನ್ ಸರ್. ಸೊ ಅವರ ಸೌಂಡಿಂಗ್ ಆಮೇಲೆ ಅವರ ವೇ ಆಫ್ ಟ್ಯೂನ್ನ ಹೇಗೆ ಟ್ರೀಟ್ ಮಾಡ್ತಾರೆ. ನೀವು ಇವಾಗ ಸರ್ದು ಮ್ಯೂಸಿಕ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಅವರ ಸಾಂಗಲ್ಲಿ ಒಂದು ಟಚ್ ಇರುತ್ತೆ ರೆಹಮಾನ್ ಸರ್ದು, ಏನೋ ಒಂದ್ರಲ್ಲಿ ಅದನ್ನು ತೊಗೊಂಬಂದಿರ್ತಾರೆ ಅವರು. ಅದು ಗೊತ್ತಿಲ್ಲದೆ ಆಗಿರ್ಬೋದು, ಇಲ್ಲ ಗೊತ್ತಿದ್ದಾಗಿರ್ಬೋದು. ಸೊ ನನಗೆ ಅದು ಯಾವಾಗಲೂ ನನಗೆ ಇಷ್ಟ ಅವರಲ್ಲದು. ಅದ್ರ ಜೊತೆಗೆ ಇವಾಗ ನೋಡಿ ಇದರಲ್ಲೂ ಅವ್ರು ಅರೇಂಜ್ ಮಾಡಿರೋ ರೀತಿ, ಅವರು ಇನ್ಸ್ಟ್ರೂಮೆಂಟ್ಸ್ನ ಉಪಯೋಗಿಸಿರೋ ರೀತಿ, ಸೊ ಇದೆಲ್ಲದು ನಮಗೆ ಅಮೋರ ಬರೋಕ್ಕೆ ದಟ್ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್. ಯಾಕಂದರೆ ಟ್ಯೂನ್ ಹಂಗಿಲ್ಲದೆ ನಾವು ಸುಮ್ಮನೆ ಯಾವುದೋ ಒಂದು ತುಂಬ ರೀಜನಲ್ ಇದನ್ನು ವ್ಯಕ್ತಪಡಿಸೋ ಟ್ಯೂನಿಗೆ ತೊಗೊಂಬಂದು ನಾನು ಅಮೋರ ಕೂಡಿಸಿದ್ರೆ ಸಿಂಕೆ ಇರಲ್ಲ. ಸೊ ನಮಗೆ ಟ್ಯೂನ್ ಫಸ್ಟ್ ಹಂಗೆ ಸಿಗ್ಬೇಕು, ಆ ಫೀಲಲ್ಲಿ ಇದೆ ಇದು ಅಂತ ನಮ್ಗೆ ಅನ್ನಿಸ್ಬೇಕು. ಆಗ ಆ ಥರ ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕೆ ನಮಗೂ ಒಂದು ಇನ್ಸ್ಪಿರೇಷನ್ಸ್. ಸೊ ನಕುಲ್ ಸರ್ ಈಸ್ ಆಲ್ ಅಬೌಟ್ ದಟ್. ನನಗೆ ಟ್ಯೂನಿಂದನೇ ಆ ಐಡಿಯಾ ಬಂದಿದ್ದು. ಇಲ್ಲಾಂದರೆ ಸುಮ್ಮನೆ ನಾನು ಈ ಐಡಿಯಾ ಎಲ್ಲ ಇರಲಿಲ್ಲ, ನಾವು ಯಾರು ಆ್ಯಕ್ಚುಲಿ ಈ ಥರದೊಂದು ಏನೋ ಲ್ಯಾಟಿನ್ ಮಾಡಿ ತರಬೇಕು ಅನ್ನೋ ಐಡಿಯಾ ಎಲ್ಲ ಇರಲಿಲ್ಲ. ಅಂದರೆ ಮೋಡ ಮೀಟ್ ಆದಾಗ ಅದು ಪ್ರೀತಿ ಆಗೋದು ಯಾವಾಗ, ಮೋಡ ಮೀಟ್ ಆದಾಗ ಅಂತ. ಆ್ಯಕ್ಚುಲಿ ನನ್ಗೆ ಏನಕ್ಕೆ ಈ ಪದ ನನಗೆ ವೈಯಕ್ತಿಕವಾಗಿ ಕನೆಕ್ಟ್ ಆಯಿತು ಅಂತಂದರೆ, ಕಿಚ್ಚ ಸಿನಿಮಾದ ಒಂದು ಹಾಡಿದೆ, ಮೇಘಕ್ಕೆ ಮೇಘ ಡಿ ಕೊಡುವಾಗ ಹುಟ್ಟಿದ ಮಳೆಯೋ ನಾನೀಗ ಅಂತ. ಆ್ಯಕ್ಚುಲಿ ಆ ಸಿನಿಮಾದಲ್ಲೂ ಅಜಯ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆಯ್ತಾ, ಅವರು ಅಂದರೆ ಅವರು ಒಂದು ಪಾರ್ಟ್ ಆಫ್ ದ ಫಿಲಮ್ ಅವರು ನಟ್ನಾಗ ಆ್ಯಕ್ಟ್ ಮಾಡಿದ್ದಾರೆ ಸುದೀಪ್ ಸರ್ ಜೊತೆಗೆ. ನನಗೆ ಅದು ನೆನಪಾಯ್ತು ಪಟ್ಟಂತ. ಆ ಲೈನ್ ಕೇಳಿದ ತಕ್ಷಣ ತಟ್ಟಂತ ಅದೇ ನೆನಪಾಯ್ತು. ಆಮೇಲೆ ಅವ್ರಿಗೆ ಕೇಳಿದೆ, ಅವ್ರಿಗೆ ಮೋಸ್ಟ್ಲಿ ಅವರು ನೆಕ್ಸ್ಟ್ ಅವ್ರು ಮಾತಾಡಿಸ್ಬೇಕಾದ್ರೆ ತೆಗಿತೀನಿ ವಿಷಯ. ಸೊ ಹಂಸಲೇಖ ಅವ್ರು ಬರ್ತಿದ್ದು ಹಾಡು ತುಂಬ ದೊಡ್ಡ ಹಿಟ್ ಹಾಡು, ನನಗೆ ಅದು ನೆನಪಾಯ್ತು. ಆ್ಯಂಡ್ ಎಷ್ಟು ಚೆನ್ನಾಗಿ ಸಿಂಕ್ ಆಗಿದೆಯಲ್ಲ ಇಲ್ಲಿ ಅಂತ. ಆಮೇಲೆ ಅದು ತುಂಬ ಚೆನ್ನಾಗಿ ಆಗಿದೆ. ಹೌದಾ, ಅಂದರೆ ಆ ಸ್ಪೇಸ್ ಚೆನ್ನಾಗಿ ಸಿಕ್ತು ನಮಗೆ. ತಾನ 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 ಆ ಒಂದು ಎಕ್ಸ್ಟೆನ್ಷನ್ ಇತ್ತಲ್ಲ, ಸೊ ಅದಕ್ಕೆ ದೀರ್ಘ ಪ್ರೀತಿ ಆಗೋದು ಯಾವಾಗ ಆ ಎಕ್ಸ್ಟೆನ್ಷನ್ ಇರೋ ವರ್ಡ್ಸೇ ಇತ್ತು. ಅದು ಇದು ಒಂದು ಕಾನ್ಸೆಪ್ಟು ಚೆನ್ನಾಗಿ ಬಂದು ಕೂತ್ಕೊಂತು ಅಲ್ಲಿ. ಸೊ ಲೆಟ್ಸ್ ಗೋ ವಿತ್ ದಿಸ್ ಅಂತ ನಾವು ಡಿಸೈಡ್ ಮಾಡಿದ್ವಿ ಅಲ್ಲಿ. ಇಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಕೆಲವೊಂದು ಕಂಪೋಸಿಷನ್ ಈ ಥರ ಇದ್ದಾಗ ಬರೀ ಕಷ್ಟ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದು ಈಸಿ ಆಗಿರಲ್ಲ. ಸೊ ಸುಮಾರು ವರ್ಷನ್ಸ್ ಆಗಿರುತ್ತೆ. ಎಷ್ಟು ವರ್ಷನ್ಸ್ ಆಯಿತು ಇದಕ್ಕೆ ಅಂತ ಲೆಕ್ಕ ಇಟ್ಟಿಲ್ಲ. ಬಟ್ ಏನಂದರೆ ಒಂದು ಸಾಲಿಡ್ ವರ್ಷನ್ ನಮ್ದು ಆಗೋಯ್ತು. ಕಂಪ್ಲೀಟ್ ಒಂದು ಸಾಂಗ್ಗೆ ಎಷ್ಟು ನಾವು ಅಂದರೆ ಅಲ್ಲಲ್ಲಿ ಇವಾಗ ಈ ಮನೆ ಫುಲ್ಲು ಪೇಂಟ್ ಆದಮೇಲೆ ಕೆಲವೊಂದು ಕಡೆ ಫಿನಿಶಿಂಗ್ ಟಚ್ ಕೊಡ್ತೀವಲ್ಲ, ಈ ಪೇಂಟಿಂಗಿಗೆಲ್ಲ ಫಿನಿಶಿಂಗ್ ಇಲ್ಲಿ ತೆಗಿ ಅಂತ ಹೇಳ್ತೀವಲ್ಲ, ಆ ಥರ ಟಿಂಕರಿಂಗ್ ಕೆಲಸಗಳು ಮಾಡಿದ್ದೀವಿ ತುಂಬ. ಅಂದರೆ ಇವಾಗ ಈ ಲೈನ್ಗೆ ಏನಾರು ಬೇರೆ ಪಂಚ್ ಸಿಗ್ಬೋದಾ, ಇಲ್ಲಾಂದರೆ ಇಲ್ಲಿ ಸಪೋಸು ಇವಾಗ ನಾವು ಅಮೋರ ಕ್ರ್ಯಾಕ್ ಮಾಡಿದ್ವಿ, ಫಸ್ಟು ಬಿಗಿಯಾಗೊಂದು ಆಬ್ರೇಝೋ ಆಬ್ರೇಝೋಗೆ ಬೇರೆ ಏನು ತರ್ಬೋದು, ಝೋ ಇರೋದು ಕನ್ನಡ ತರ್ತೀರಾ ಇಲ್ಲ ಇಂಗ್ಲೀಷೇ ತರ್ತೀರಾ, ಲಾಸ್ಟ್ಗೆ ಪ್ರೀಶಿಯೋಸೋ ತಂದಿದ್ವಿ. ಸೊ ಈ ಥರದ್ದು ಒಂದೊಂದು ಆ ಥರ ಮಾಡಿದ್ದೀವಿ. ಅದು ಬಹುಶಃ ನನಗೆ ಲೆಕ್ಕ ಇಲ್ಲ. ಅಂದರೆ ಕೆಲವು ಸಲ ಒಂದು ವರ್ಡ್ ಕೊಟ್ಟಿರ್ತೀನಿ ನಕುಲ್ ಸರ್ಗೆ, ಸರ್ ಅದು ಬೇಡ ಇದಿಟ್ಕೊಂಡು ಮತ್ತೆ ಇನ್ನೊಂದು 4-5 ವರ್ಡ್. ಸೊ ಅವರು ಇಲ್ಲ ನನಗೆ ಮೀಟ್ರಿಗೆ ಆ್ಯಂಡ್ ಸೌಂಡಿಂಗ್ ಹಾಡಕ್ಕೆ ಇದು ಸೂಪರ್ ಆಗಿರುತ್ತೆ ನಾಗಾರ್ಜುನ್, ನಾನು ಇದನ್ನು ರಿಟೈನ್ ಮಾಡ್ಕೊತೀನಿ ಅಂತ ಅವರು ಒಂದಷ್ಟು ವರ್ಡ್. ಸೊ ತುಂಬ ಆಗಿದೆ ಆ ಕಡೆ ತೆಗೆದು ಈ ಕಡೆ, ಅಂದರೆ ಇಟ್ಟಿಗೆ ನಿಲ್ ತೆಗೆದು ಇಟ್ಟಿಗೆ ನಿಲ್ ಹಾಕೋ, ಅದು ತುಂಬ ಆಗಿದೆ. ಆ್ಯಂಡ್ ಇನ್ನೊಂದು ಗಮನಿಸಿದ್ದಂದರೆ ಮುರಳಿ ಮಾಸ್ಟ್ರು ಮತ್ತು ನಿಮ್ಮದು ಕಾಂಬಿನೇಷನ್ ಲಾಸ್ಟ್ ಇಯರು ಬ್ಯಾಂಗಲ್ ಬಂಗಾರಿ, ಇದು ಸಿಕ್ಕಾಪಟ್ಟೆ ದೊಡ್ಡ ಹಿಟ್ಟು. ಆ್ಯಂಡ್ ಈ ವರ್ಷ ಅಮೋರ ಅಗೇನ್ ಅಮೋರ ದ ಸೇಮ್ ವೇ ಕೈಂಡ್ ಆಫ್ ಇದರಲ್ಲಿ ರಿದಮಲ್ಲೇ ಹೋಗ್ತಾ ಇದೆ ಎಲ್ಲ ಕಡೆ. ಅಂದರೆ ಅದು ಎಸ್ಪೆಷಲಿ ನೆನ್ನೆ ಮೊನ್ನೆಯಿಂದಂತೂ ಜಾಸ್ತಿ ಆಗಿದೆ. ಸೊ ಈ ಸೀಸನ್ಗೆ, ಈ ಗಣಪತಿ ಹಬ್ಬದ ಸೀಸನ್ಗೆ ಒಳ್ಳೆ ಹೌದು ಹಾಡಾಗಿ ಫಿಂಗರ್ಸ್ ಕ್ರಾಸ್ಡ್. ಯಾಕಂದ್ರೆ ಲಾಸ್ಟ್ ಇಯರ್ ಅದು ಆಗಿತ್ತು ಎಲ್ಲ ಕಡೆ ಅದೇ. ಸೊ ಈಗ ಮಕ್ಕಳಿಗೆ ಡ್ಯಾನ್ಸ್ ಮಾಡೋದು, ಭೀಮಾ ಬಂದಾಗ ಭೀಮಾ ಇತ್ತು ಗಣೇಶ, ಹೌದು. ಆಮೇಲೆ
ಎಕ್ಕ ಬಂದಾಗ ಬ್ಯಾಂಗಲ್ ಬಂಗಾರಿ ಇತ್ತು. ಈ ಸಲ ನಮ್ಮ ಪಾರ್ಟ್ನರ್ ಇದಾಗಿದೆ ಅವರ ಗಣೇಶನ ನಮ್ಮ ಪಾರ್ಟ್ನರ್. ಗಣೇಶನ ನಿಮ್ಮ ಪಾರ್ಟ್ನರ್. ಅಂಡ್ ನಿಮ್ದು ಡಬಲ್ ಧಮಾಕ ಅನ್ಸುತ್ತೆ ಇದು, ಎಸ್ಪೆಷಲಿ ಒಂದ್ ವಾರ ಗ್ಯಾಪ್ ಅಲ್ಲಿ ಸೀಸನ್ ಅಲ್ಲಿ. ಸೊ ಒಂದ್ ಕಡೆ ಸಿಟಿ ಲೈಟ್ಸ್ ಕಂದಮ್ಮ ಅದೊಂದು ಮೆಲೋಡಿ ಎರಡು ಸಪರೇಟ್ ಇದ್ರಲ್ಲಿ ಜಾನ್ರ. ಹೌದು, ಬಟ್ ಎರಡು ಹಿಟ್, ಎರಡು ಒಂದೇ ಇದ್ರಲ್ಲಿ. ಹೌದು, ಅದು ತುಂಬಾ ಸ್ಟಡಿಯಾಗಿ ಹೋಗ್ತಾ ಇದೆ ನಮಗೆ. ಅಂಡ್ ಮೆಲಡಿ ಅದು ಅಂಡ್ ನಿಮ್ದು ಏನು ಎಸ್ಪೆಷಲಿ ಚರಣ್ ಅವ್ರ ಕಾಂಬಿನೇಷನ್ ಸಪ್ತಸಾಗರದಿಂದ ಶುರುವಾದಂಥ ಒಂದು ಜರ್ನಿ ಹೇಗೆ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಸು ನಿಮ್ಮ ಒಂದು ವೇವ್ ಲೆಂತ್ ಮತ್ತು ಈ ಕಂಟೆಂಟ್ಸ್, ಈಗ ಸಿಟಿ ಲೈಟ್ಸ್ ಬಗ್ಗೆ ಮಾತಾಡ್ತಿರೋದಾದ್ರೆ ಇದೆಲ್ಲ ಹೇಗಾಯ್ತು ಅಂತ? ಕಂದಮ್ಮ ತುಂಬ ಮುಗ್ಧತೆ ಇರುವಂಥ ಸಾಂಗು. ಆಮೇಲೆ ಆ ವರ್ಲ್ಡ್ ಸಿಟಿ ಲೈಟ್, ನಾನು ಯಾವಾಗಲೂ ವಿಜಯ್ ಸರ್ ಸಿನಿಮಾ ಅಂದರೆ ನಾನು ವರ್ಲ್ಡ್ ಅಂತ ಮಾತಾಡ್ತೀನಿ ಯಾವಾಗ್ಲೂ. ಯಾಕೆ ಅಂದರೆ ಆ ವಿಷಯಕ್ಕೆ ಬಂದರೆ ನಾನು ಟೀನೇಜಿಂದ ಆರ್ ಸ್ಕೂಲಿಂದ ನಾನು ಆ ಥರ ವರ್ಲ್ಡ್ ಸೂರಿ ಸರಲ್ಲಿ ನೋಡಿರೋದು. ಒಂದು ವರ್ಲ್ಡ್ ಕಟ್ತಾರೆ ಇವರೆಲ್ಲ. ಅದು ಜಾಕಿ ಆಗಿರ್ಬೋದು, ಇಲ್ಲ ಕೆಡ್ಡ ಸಂಪಿಗೆ ಆಗಿರ್ಬೋದು, ಇಲ್ಲ ದುನಿಯಾನೇ ಆಗಿರ್ಬೋದು. ಪ್ರತಿ ಸಿನಿಮಾಲೂ ಆ ಸೂರಿ ಸರ್ದು ಒಂದು ವರ್ಲ್ಡ್ ಇರುತ್ತೆ. ಆ ಥರ ವಿಜಯ್ ಸರ್ದು ಒಂದು ವರ್ಲ್ಡ್. ಅವರು ಗ್ರೇ ಸೈಡ್ ಅಂತ ನಾವೇನು ಕರಿತೀವಿ, ಅವರೆಲ್ಲ ಫಿಲಮಲ್ಲೂ ಒಂದು ಗ್ರೇ ಸೈಡ್, ಒಂದು ಆಪೋಸಿಟ್ ಸೈಡ್ನ ಕಟ್ತಾರೆ ಅವರು. ಯಾಕಂದರೆ ಇರೋದೇ ಅದು. ಒಬ್ಬ ಮನುಷ್ಯ ಅಂದರೆ ಅವ್ನಿಗೊಂದು ಗ್ರೇ ಸೈಡ್ ಇರುತ್ತೆ, ಅವ್ನಿಗೊಂದು ತುಂಬ ಒಳ್ಳೆಯ ಸೈಡು, ಇನ್ನೋಸೆಂಟ್ ಸೈಡ್ ಎಲ್ಲನೂ ಇರುತ್ತೆ, ಕೋಪ ತಾಪ ಎಲ್ಲನೂ ಇರುತ್ತೆ. ಸೊ ಆ ಥರ ಬಂದಾಗ ನಾವು ಆದಷ್ಟು ನಾನು ಸಾಂಗ್ನ ಏನೋ ಪೊಯೆಟ್ರಿ ಮಾಡೋಕ್ಕಾಗಲ್ಲ ನಾವು. ಇವಾಗ ಕಂದಮ್ಮ ಅಂತ ನಮ್ಮ ಡೈಲಿ ಲೈಫಲ್ಲಿದೆ. ಅದು ಬೇಡ ಕಂದ ನಿನ್ಗೆ ಅಲಂಕಾರ ಅನ್ನೋದು ಎಷ್ಟೋ ಸಲ ನಾವು ಹೇಳ್ಬಿಡ್ತೀವಿ, ನೀನೇ ನನ್ನ. ಸೊ ಇದನ್ನು ನಾವು ಒಂದು ಸಾಂಗಾಗಿ, ಒಂದು ಎರಡು ಇನ್ನೋಸೆಂಟ್ ಸೋಲ್ಗಳು ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ ಅನ್ನೋದನ್ನು ಆ ಸಿಟಿ ಲೈಟ್ಸಲ್ಲಿ, ಆ ವರ್ಲ್ಡಲ್ಲಿ ನಾವು ನೋಡೋಕ್ಕೆ ಸಾಧ್ಯ. ಅದಕ್ಕೆ ಆ ಸಾಂಗೂ ಎಲ್ಲೂ ನಮಗೆ ಸಾಂಗ್ ಅನ್ಸೋಕ್ಕಿಂತ ಅದೊಂದು ಏನು ನನ್ನ ಪ್ರಕಾರ ಅದೊಂದು ರೈಮ್ಸ್ ಆಗಬೇಕು. ರೈಮ್ಸ್ಗೆ ನಾವು ಇನ್ಸ್ಟ್ರೂಮೆಂಟ್ ತಂದು ಅದಕ್ಕೆ ಒಂದು ಸ್ವರ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ರೆ ಅದು ಕಂದಮ್ಮ ಆಗುತ್ತೆ. ಹಾಗೆ ಸುಮ್ಮನೆ ನಾವು ಮನೇಲಿ ಹಾಡಿದ್ರೆ ಅದು ರೈಮ್ಸ್ ಆಗುತ್ತೆ. ಸೊ ಇದನ್ನೇ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಇಟ್ಕೊಂಡು ಕಂದಮ್ಮನ ನಾವು ಕ್ರಾಫ್ಟ್ ಮಾಡಿದ್ದು. ಅಗೇನ್ ಕಂದಮ್ಮ ನಡೀತಾ ಇದೆ, ಅಮೋರಾನು. ಸೊ ಎರಡು ಬೇರೆ ಬೇರೆ ಜಾನರ್. ಅದು ಜಾನರ್ ಅನ್ನೋಕ್ಕಿಂತ ಎರಡು ಬೇರೆ ಬೇರೆ ಫೀಲಿಂಗ್. ಯಾವತ್ತು ಸಾಂಗ್ನ ನಾನು ಫೀಲ್ ಅಂತಲೇ ಮಾತಾಡ್ತೀನಿ. ಯಾಕಂದರೆ ನಾವು ಈ ಎರಡು ಫೀಲು ಅದು ಕೆಲವೊಂದು ಸಲ ಕ್ಲ್ಯಾಶ್ ಆಗ್ಬೋದು, ಕೆಲವೊಂದು ಸಲ ಓವರ್ಟೇಕ್ ಆಗಿಬಿಡುತ್ತೆ, ಕೆಲವೊಂದು ಸಲ ಇದು ಕಮ್ಮಿನ ಇದು ಜಾಸ್ತಿನ ಅನ್ನೋ ಥರ ಆಗ್ಬಿಡುತ್ತೆ. ಇವಾಗ ಬ್ಯಾಂಗಲ್ ಮಂಗರಿ ನೋಡೋದಾದರೆ ಅದು ತುಂಬ ಪೆಪಿ ಬೀಟ್ಸ್ ಇರೋವಂಥದ್ದು. ಓಕೆ, ಇದು ರಿಸೀವ್ ಆಗ್ತಿದೆಯಾ ಹಂಗಾರೆ ಈಚೆ ಕಡೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ನಮಗೆ ಅದಕ್ಕೆ ಹಿಂದೆ ಸಾಕಷ್ಟು ಎಕ್ಸಾಂಪಲ್ ಕಡಲೂ ಇದೆ. ಅದರಲ್ಲೇನು ನಿಮಗೆ ಇನ್ಸ್ಟ್ರೂಮೆಂಟ್ ಇರೋದೇ ಒಂದು ಕೀಬೋರ್ಡ್ ಇರ್ಬೋದು, ಆಮೇಲೆ ಫ್ಲೂಟ್ ಇರ್ಬೋದು. ಅದು ಡೆಡ್ ಅಪೋಸಿಟ್ ಇದೆ ಬ್ಯಾಂಗಲ್. ಅದು ಹಿಟ್ಟೆ, ಇದು ಹಿಟ್ಟೆ, ಅಮೋರಾನು ಹಿಟ್ಟೆ. ಸೊ ಈ ರಿಸೀವಿಂಗ್ ಪಾಯಿಂಟ್ಗಳ ಮಧ್ಯೆ ತುಂಬ ಜಗಳ ಆಗ್ತಾ ಇರುತ್ತೆ ನನಗೆ. ಅಂದರೆ ಏನು ಈ ರಿಸೀವಿಂಗ್ ಎಂಡ್ನ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಫೀಲ್ ಇಟ್ಕೊಂಡು ಹೋಗ್ಬೇಕಾ ಇಲ್ಲ ರಿಸೀವಿಂಗ್ ಎಂಡ್ ಇಟ್ಕೊಂಡು ಹೋಗ್ಬೇಕಾ ಅನ್ನೋದು ಕನ್ಫ್ಯೂಷನ್ ಅಂತಲ್ಲ, ಆ ಅಬ್ಸರ್ವೇಷನ್ ತುಂಬ ಓಡ್ತಾ ಇರುತ್ತೆ. ಸ್ಪೆಷಲಿ ವೆನ್ ಯು ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಫೀಲ್. ಒಂದೇ ಫೀಲ್ ಆದರೆ ಓಕೆ, ಅದ್ರ ಜೊತೆ ನಾವು ಟ್ರಾವೆಲ್ ಆಗ್ತಾನೆ ಇರ್ತೀವಿ, ನಡೀತಾ ಇರುತ್ತೆ. ಈ ಮಲ್ಟಿಪಲ್ ಫೀಲ್ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ನಾವು ಅದನ್ನು ಫೀಲ್ನ ಹ್ಯಾಂಡ್ಲ್ ಮಾಡಿದ್ರೆ ಸಾಂಗ್ನ ಹ್ಯಾಂಡ್ಲ್ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ನನಗೆ ಇಷ್ಟು ವರ್ಲ್ಡ್ ಅಂದರೆ ಆ ವರ್ಲ್ಡು, ಈ ವರ್ಲ್ಡು, ಈ ಮೂರು ವರ್ಲ್ಡ್ನ ಈ ಥರ ನಡೀತಾ ಇರುತ್ತೆ ನಮಗೆ. ಮೇ ಬಿ ಪಾರ್ಟ್ನರ್ ಸಿನಿಮಾ ಹಿಂದೆ ಇದೆ, ಪಾರ್ಟ್ನರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಈ ಮ್ಯೂಸಿಕ್ಕು, ಈ ಲಿರಿಕ್ಕು, ಈ ಸಾಂಗು ಕಾಂಬಿನೇಷನ್ ನಿಮ್ಮ ಪಾರ್ಟ್ನರ್ ಅಂತ ಬಂದಾಗ ಚರಣ್ ನಂಗೆ ತುಂಬ ನಿಮ್ಮದು ಪಾರ್ಟ್ನರ್ ಅನಿಸುತ್ತೆ. ಸೊ ಆ ಒಂದು ಪಾರ್ಟ್ನರ್ಶಿಪ್, ನಿಮ್ಮ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ತಿರೋದಾದರೆ ನೀವು ಚರಣಲ್ಲಿ ಕಂಡಿದ್ದು ತಗೊಂಡಿರೋದು ಮತ್ತು ಅವರು ನಿಮ್ಮಲ್ಲಿ ಕಂಡಿದ್ದು ತಗೊಂಡು, ಯಾಕೆಂದರೆ ಅಷ್ಟು ಇನ್ಸ್ಟೆಂಟಾಗಿ ಅಷ್ಟು ಕ್ರಿಯೇಟ್ ಆಗುತ್ತೆ ಅನ್ನೋದಾದರೆ, ಮತ್ತು ರಿಸೀವಿಂಗ್ ಎಂಡ್ ಹೇಳ್ತಾ ಇದ್ರಿ, ನೀವಿಬ್ಬರಿಗೂ ರಿಸೀವಿಂಗ್ ಎಂಡ್ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆಯಲ್ಲ ಹೇಗೆ ಅಂತ. ಮೇಯ್ನ್ ನಾನು ಚರಣ್ ಸರಲ್ಲಿ ಕಂಡಿದ್ದು ಅಂದರೆ ಅವರಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಅವ್ರು ಕೂತಾಗ, ಮ್ಯೂಸಿಕ್ ಕೂತಾಗ ಅದು ನಮ್ಗೆ ಅಲ್ಲೇ ಅಂದರೆ ಆ ಟೈಮಲ್ಲೇ ಕಾಣಿಸೋದು. ಅದು ವಾಟ್ ಎವರ್ ಹಿ ಮೈಟ್ ಬಿ ಔಟ್ಸೈಡ್, ವೆನ್ ಈ ಸ್ಟುಡಿಯೋಯಿಂದ ಈಚೆ ಬಂದರೆ ಅದು ಬೇರೆ. ಬಟ್ ಅವರು ಸ್ಟುಡಿಯೋ ಒಳಗಡೆ ಕೂತ್ಕೊಂಡ್ರೆ ಈಗಲೂ ನಾನು ನೋಡಿರೋ ಪ್ರಕಾರ ಚರಣ್ ಸರ್ ಈಗಲೂ ಆ ಭಯ, ಆ ಭಕ್ತಿ ಇರುತ್ತೆ ಅವ್ರು ಕೂತಾಗ. ಏನಾಗ್ಬೋದು ಈ ಸಾಂಗು, ಆ ಜವಾಬ್ದಾರಿ ಅವರಲ್ಲಿ ಇರುತ್ತೆ. ಅದು ನಾನು ಅವರಲ್ಲಿ ಡೇ ಒನ್ನಿಂದ ನಾನು ನಿಗೂಢದಿಂದ ಶುರು ಆಗಿದ್ದು, ಕವಲುದಾರಿಯಿಂದ ಏನು ಶುರು ಆಯಿತು, ಇವತ್ತಿಗೂ ಅವರು ಆ ಇದನ್ನು ಬಿಡಲ್ಲ. ಇವತ್ತಿಗೂ ಒಂದು ಸಾಂಗ್ ರಿಲೀಸ್ ಇದ್ದರೆ ಅವರು ಆಫ್ಟರ್ 1 or 2 days ಅವ್ರು ಫೋನ್ ಮಾಡಿ, ನಾಗಾರ್ಜುನ್ ಏನಾಗ್ತಿದೆ ಸಾಂಗು, ಜನ ಎಲ್ಲ ಓಕೆ ಅಲ್ವಾ, ಅಂದರೆ ಏನು ಮಾತಾಡ್ತಾ ಇದ್ದಾರೆ, ಇವತ್ತಿಗೂ ಮಾಡ್ತಾರೆ, ಇನ್ನು ಮುಂದೇನು ಮಾಡ್ತಾರೆ ಅವರು. ಸೊ ಅದು ನನಗೆ ಯಾವಾಗಲೂ
ಅಲ್ಲ ಇವರು ಮಾಡಿ ಅವ್ರ ಪಾಡ್ಗೆ ಅವ್ರು ಇರ್ಬೋದು, ಬಟ್ ಅದಲ್ಲದೆ ಅವ್ರು ಫೋನ್ ಮಾಡಿ ಏನಾಗ್ತಿದೆ, ಏನಾದ್ರು ಬೇರೆ ಥರ ಇದಾಗ್ತಿದ್ಯಾ, ಇಲ್ಲ ನಾವೇನಾದ್ರು ತಿದ್ಕೊಳ್ಳೋ ಥರದ್ದು ಇದೆಯಾ ಇಲ್ಲಿ ಅನ್ನೋ ಥರದ್ದು ಕೇಳ್ತಾರೆ. ಸೊ ಅದು ಎನಿ ಡೇ ಟೇಕ್ ಅವೇ ನನಗೆ ಅವರಿಂದ. ಅದ್ರ ಜೊತೆಗೆ ಅವರು ನನ್ನ ಮೇಲೆ ಇಟ್ಟಿರೋವಂಥ ಟ್ರಸ್ಟ್. ಅವರು ಒಂದು ಮೆಲೋಡಿ ಕಂಪೋಸ್ ಮಾಡಲಿ, ಇಲ್ಲ ಒಂದು ಬ್ಯಾಂಗಲ್ ಬಂಗಾರಿ ಟೈಪ್ ಆಫ್ ಇದು ಕಂಪೋಸ್ ಮಾಡಲಿ, ಇಲ್ಲ ಒಂದು ಗಾನ ಡೋಂಟ್ ವರಿ ಬೇಬಿ ನಮ್ಮ ಗಾನ ಕಂಪೋಸ್ ಮಾಡಲಿ, ಇಲ್ಲ ಒಂದು ವೆಸ್ಟರ್ನ್ ಕೈಂಡ್ ಆಫ್ ಇದು ಅವರು ಕೆಲವೊಂದು ಇವಾಗ ಮಾಯೆ ಥರ ಒಂದು ರ್ಯಾಪ್ ಕಂಪೋಸ್ ಮಾಡಲಿ, ಈವನ್ ಇನ್ ಮ್ಯಾಂಗೋ ಪಚಾ ರ್ಯಾಪ್, ಸೈಕ್ ರ್ಯಾಪ್, ಸೊ ಈ ಥರ ಪಾಪ್ ಕಂಪೋಸ್ ಮಾಡಲಿ. ಸೊ ಅವ್ರು ಏನು ಮಾಡಿದ್ರು ನಾಗಾರ್ಜುನ್ ಬರೀಲೇ ಇದ್ರು ಅಂತಾರೆ. ಸೊ ಅದು ಅವ್ರು ಅಂದರೆ ಇವಾಗ ಬರಿತೀರಾ ಅಂತನೂ ಅಲ್ಲ, ನಾಗಾರ್ಜುನ್ ಬರೀಲಿ. ಸೊ ಅದು ನನಗೇನಾಗುತ್ತೆ, ಓಕೆ ಅವ್ರು ನಂಬಿದಾನೆ ಅಂದರೆ ಆಗುತ್ತೆ ಕೆಲಸ ಅಷ್ಟೇ. ಆ ಒಂದು ಇದರಲ್ಲಿ ಹೋಗಿ ಕೂತಾಗ ಏನಾಯ್ತು, ಎಲ್ಲ ಕ್ಲೀನಾಗಿ ಒಂದೊಂದೇ. ಸೊ ಅದು ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ನನಗೆ ಯಾವಾಗಲೂ ಒಂದು ಆಸೆ ಇತ್ತು. ಇವಾಗ ಕಂಪ್ಯಾರಿಸನ್ ಸ್ವಲ್ಪ ದೊಡ್ಡದು ಇರ್ಬೋದು. ಈಗ ಎಲ್ಲರೂ ಹೇಳ್ತಾರೆ ಹಂಸಲೇಖ ಸರ್, ರವಿಚಂದ್ರನ್ ಸರ್ ಕಾಂಬಿನೇಷನ್, ಹರಿಕೃಷ್ಣ ಸರ್, ಯೋಗರಾಜ್ ಭಟ್ ಸರ್ ಕಾಂಬಿನೇಷನ್, ಆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಇವರಿಬ್ಬರು ಕಾಂಬಿನೇಷನ್ ಇದು ಬಂದರೆ. ಸೊ ನನಗೆ ಅದೊಂದು ಆಸೆ ಇತ್ತು, ಒಬ್ಬ ರೈಟರ್ಗೆ ಅದು ಯಾವಾಗಲೂ ಇರೋದು ಆಸೆ, ಯಾರ್ದೋ ಒಬ್ಬರು ಕಾಂಬಿನೇಷನ್ ಅವ್ರು ಇರಬೇಕು ಅಂತ. ಸೊ ಇದು ಬಂದಾಗ ಯಾವುದು ಸ್ಪೆಷಲಿ ಬ್ಯಾಂಗಲ್ ಬಂಗಾರಿ ಬಂದಾಗ ಒಂದಷ್ಟು ಪೇಜಸ್ ಆಗಲಿ, ಇನ್ನೊಂದಷ್ಟು ಜನ ಆ ವರ್ಡ್ ಯೂಸ್ ಮಾಡಿದ್ರು. ದಿಸ್ ಈಸ್ ವಾಟ್ ಚರಣ್ ರಾಜ್ ಅಂಡ್ ನಾಗಾರ್ಜುನ್ ಕಾಂಬಿನೇಷನ್ ಅಂತ ಯೂಸ್ ಮಾಡಿದ್ರು. ಸೊ ಅಲ್ಲಿಗೆ ನನಗೆ ಅಂದರೆ ಅದಾಗಕ್ಕೆ ಒಂದು ಬ್ಯಾಂಗಲ್ ಬಂಗಾರಿ ಅಲ್ಲ, ಅಲ್ಲಿಂದ ಇದೆ, ಎಲ್ಲ ಕೇಳಿರ್ತಾರೆ, ಎಲ್ಲ ನಮಗಿನ್ನ ಜಾಸ್ತಿ ಆಡಿಯನ್ಸ್ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಇದಾಗಕ್ಕೆ ಅಲ್ಲಿಂದ ನಮ್ಮ ಟ್ರಾವೆಲ್ ಬೇಕಾಗಿತ್ತು. ಸೊ ನೀವು ಹೇಳ್ದಂಗೆ ಚರಣ್ ಸರ್ದು ಎಲ್ಲ ಟೇಕ್ ಅವೇಗಳು ಆ ಕಾಂಬಿನೇಷನ್ ವರ್ಡ್ಗೆ ಬಂದು ನಿಂತಿದೆ ಅಂತ. ಕಂಪ್ಲೀಟ್ ಆಗಿಲ್ಲ ಅದು, ಅದನ್ನ ಹೋಗ್ತಾ ಇರ್ಬೇಕು ಮುಂದೆ ಹಾಗೆ. ಆ್ಯಂಡ್ ಅಂದರೆ ಈ ಅಜಯ್ ಅವ್ರದ್ದು ಸಿನಿಮಾಗಳು ಮ್ಯೂಸಿಕಲ್ ಯಾವಾಗ್ಲೂ ಮ್ಯೂಸಿಕಲ್ ಹಿಟ್ ಆಗಿರುವಂಥದ್ದೇ, ಮತ್ತು ಅವ್ರದ್ದು ಒಂದು ಫ್ಯಾಮಿಲಿ ಆಡಿಯನ್ಸ್ ಬೇಸ್ ಇದೆ. ಆ್ಯಂಡ್ ಎಸ್ಪೆಷಲ್ ಲವ್ ಸ್ಟೋರೀಸ್ ಅಂದಾಗ ಅವ್ರು ಸಪ್ರೇಟ್ ಅವ್ರದ್ದೇ ಆದಂಥ ಒಂದು ಕ್ಯಾಟಗರಿ, ಎಕ್ಸ್ಕ್ಯೂಸ್ ಮೀ ಇಂದ ಹಿಡಿದು ಇಲ್ಲಿವರೆಗೂ. ಸೊ ಅವ್ರ ಸಿನಿಮಾ ಹಾಡು ಬರೀತೀವಿ ಅಥವಾ ಇದು ಫಸ್ಟ್ ಹಾಡಲ್ವಾ ಅವ್ರಿಗೆ ಬರ್ತಿರೋದು ನೀವು? ಇದು ಎರಡನೇ ಹಾಡು. ಮೊದಲು ಲವ್ ಯು ರಚುಲಿ, ಮುದ್ದು ನೀನು ಮುದ್ದು ಅದು ಸೂಪರ್ ಹಿಟ್ ಸಾಂಗ್ ಅಗೇನ್. ಸೊ ಯೂಶಲಿ ಅಂದರೆ ಮೇ ಬಿ ಬರೆದಿರ್ಬೋದು. ಅವ್ರಿಗೆ ಅಂತ ಬರಿಬೇಕು ಅಂತಂದಾಗ, ಪ್ರತಿ ಹೀರೋಗೂ ಬರಿಬೇಕು ಅಂತಂದಾಗ ಒಬ್ಬೊಬ್ಬ ಹೀರೋ ಮೇಲೂ ಒಂದೊಂದು ಇದಿರುತ್ತೆ. ಅಂದ್ರೆ ಹೊಸ ಆರ್ಟಿಸ್ಟ್ ಅಂದಾಗ ಬೇರೆ. ಅಜಯ್ ಅವ್ರಿಗೆ ಬರಿಬೇಕಾದ್ರೆ ಪಾರ್ಟ್ನರ್ಗೆ ನಿಮ್ಮೊಳಗೆ ಇದ್ದಂಥ ಒಂದು ಏನು ಅದು ಫಸ್ಟ್ ಆಲ್ರೆಡಿ ಬರೆದಿದ್ರಿ ಈ ಒಂದು ಅಜಯ್ ಸರ್ ನನಗೆ ಆ್ಯಕ್ಚುಲಿ ನನಗೆ ಒಂದು ಇಮೇಜ್ ನನಗೆ ತುಂಬ ಜ್ಞಾಪಕ ಇರೋದು ಅಂದರೆ ಕೃಷ್ಣನ್ ಲವ್ ಸ್ಟೋರಿ ಟೈಮಲ್ಲಿ ಆ ಬೈಕ್ದು ನಾನು ಒಂಬೇಗೌಡ ಬೈಕ್ದು ಸಾಗರ್ ಥಿಯೇಟ್ರು. ಸಾಗರ್ ಥಿಯೇಟ್ರು. ಯಾಕಂದರೆ ನಮ್ಮ ಕಾಲೇಜ್ ಬಸ್ಸು ಡೈಲಿ ರೂಟ್ ಅದು, ಬರ್ಬೇಕಾದ್ರೆ ಹಂಗೆ ಬರೋದು ನಾನು ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಅಲ್ಲಿಂದ ಮನೆಗೆ ಇನ್ನೊಂದು ಬಸ್ ಹತ್ತುತ್ತಾ ಇದ್ದೆ. ಸೊ ಈ ಬೈಕು ಆ ಗ್ಲಾಸ್ ಇರೋದು, ಸಾಗರ್ ಥಿಯೇಟ್ರದ್ದು ಒಂದು ಗ್ಲಾಸ್ ಇದ್ರ ಥರ ಇರೋದು, ಅಲ್ಲಿ ಬೈಕ್ ಹಿಂಗೆ ತಿರುಗೋದು. ಆ್ಯಂಡ್ ನನ್ನ ಫೇವ್ರೆಟ್ ಹಾಡು ಮೋಸ ಮಾಡಲೆಂದೇ ನೀನು ಬಂದೆ, ಅದು ಆ ಟೈಮಿಗೆ ಬ್ಲಾಸ್ಟ್ ಅದು. ಸೊ ಇದು ಎವ್ರಿ ಡೇ ಪಾಸ್ ಆಗ್ತಾ ಇರ್ಬೇಕಾದ್ರೆ ನನಗೆ ಅಂದರೆ ಆಗ ಆಲ್ರೆಡಿ ಒಬ್ಬ ಲಿರಿಸಿಸ್ಟ್ ಆಗಬೇಕು ಅನ್ನೋ ಒಂದು ಸ್ಮಾಲ್ ಇದು ಕ್ರಿಯೇಟ್ ಆಗೋಗಿತ್ತು. ಸೊ ಹಿಂಗೆ ಇರ್ಬೇಕಾದ್ರೆ ಇವಾಗ ಹಿಟ್ ಫಿಲಮ್ಸ್ ಎಲ್ಲ ನೋಡಿದಾಗ ನಮಗೂ ಆಸೆ ಅಲ್ವಾ, ನಾವು ಒಂದು ಹಿಟ್ ಹೀರೋಗೆ ಹಿಟ್ ಟೀಮ್ ಜೊತೆ ನಾವು ವರ್ಕ್ ಮಾಡಬೇಕು ಅಂತ. ಸೊ ಬರಿಬೇಕಲ್ಲ ಒಂದು ಹಾಡು, ಬರಿತೀನೋ ಏನೋ ಗೊತ್ತಿಲ್ಲ, ಯಾವಾಗ ಬರಿತೀನೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ಹೀಗೆ ಎವ್ರಿ ಡೇ ಅದೇ ರೊಟೀನು, ನೋಡೋದು ಬರಿಬೇಕು ಅಂದ್ಕೊಡೋದು, ಹೋಗೋದು, ನೋಡೋದು, ಬರಿಬೇಕು. ಸೊ ಫಸ್ಟು ಮುದ್ದು ನೀನು ಬಂತು, ಅದು ಶ್ರೀರಾಮ್ ಅಂಡ್ ಮಣಿಕಾಂತ್ ಸರ್. ಹೌದು. ಸೊ ಅದೊಂದು ಕಾಂಬಿನೇಷನ್ ಒಂದು ಹಿಟ್ ಆಯಿತು. ಆ್ಯಂಡ್ ನನಗೆ ಸರ್ರು ಒಂದು ಇಂಡಿಪೆಂಡೆಂಟ್ ಸಿಂಗಲ್ ಒಂದು ನಾನು ಮಾಡಿದ್ದೆ. ಆ ಟೈಮಲ್ಲಿ ತುಂಬ ಕ್ಲೋಸಾಗಿ ಸರ್ ಜೊತೆ ನಾನು ಕೂತು ಡಿಸ್ಕಸ್ ಮಾಡಿದ್ದೆ ಆ ಟೈಮಲ್ಲಿ. ಆಗ ನಾನು ಅವ್ರ ಹತ್ರ ಈ ಥರದ್ದೆಲ್ಲ ತುಂಬ ಹಂಚ್ಕೊಂಡೆ, ಹಿಂಗೆ ಸರ್ ನನಗೆ ಎಕ್ಸ್ಕ್ಯೂಸ್ ಮೀ ಇಂದನೂ ಸರ್ ಫಿಲ್ಮ್ಸ್ ಇರ್ಬೋದು, ಆ್ಯಂಡ್ ಸರ್ ಕೆಲವೊಂದೆಲ್ಲ ಇವಾಗ ಅವರ ವೇ ಆಫ್ ಇವಾಗ ಎಕ್ಸ್ಕ್ಯೂಸ್ ಮೀಲಿ ಅದೊಂದು ರೆವಲ್ಯೂಷನ್ ಕ್ರಿಯೇಟ್ ಆಯಿತು. ಇಬ್ಬರು ಹೊಸ ಹೀರೋ ಈಕ್ವಲಿ ಅಂದರೆ ಏನಂತಾರೆ, ಎರಡು ಕ್ಯಾರೆಕ್ಟರ್ ಮೇಲೂ ನಮಗೆ ಎಲ್ಲ ಅಂದರೆ ಆ ಫಿಲಮಲ್ಲಿ ಸುನೀಲ್ ರಾವ್ ಸರ್ ಕ್ಯಾರೆಕ್ಟರ್ ಏನಾರು ಇದು ಮಾಡಿದ್ರೆ ಅಷ್ಟೇ ಕೋಪ ಬರ್ತಿತ್ತು, ಇವ್ರನ್ನ ನೋಡಿದಾಗ ಅಷ್ಟೇ ಬೇಜಾರಾಗ್ತಿತ್ತು. ಆ ಥರ ಕನೆಕ್ಟ್ ಆಗೋದು ತುಂಬ 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 ರೇರು. ಒನ್ಸ್ ಅದು ಆರ ಕ್ರಿಯೇಟ್ ಆಯಿತು ಅಂತಂದರೆ ದೆನ್ ಅದು ಬ್ಲಾಸ್ಟೇ ಅದು. ಸೊ ಆ ಇದರಲ್ಲಿ ಎಲ್ಲ ಫಿಲಮಲ್ಲೂ ಸರದು ಹಂಗೆ ಆಗ್ತಾ ಬಂದಿದೆ. ಇಲ್ಲಾಂದರೆ ಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್ ಬಂದು ಕನೆಕ್ಟ್ ಆಗೋಲ್ಲ, ತುಂಬ ಕಷ್ಟ. ಫ್ಯಾಮಿಲಿಯಲ್ಲಿ 5 ಜನಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಳೋದು ತುಂಬ ಕಷ್ಟ. ಸೊ ಈ ಇದರಲ್ಲಿ ಸರ್ ಈಸ್ ಫೇಸ್ ಆಫ್ ದ್ಯಾಟ್ ಕೈಂಡ್ ಆಫ್ ಜಾನರ್. ಸೊ ಹಂಗಿರ್ಬೇಕಾರೆ ನಾವು ಏನೇನೋ ಅಂದರೆ ಇದು ವೈರಲ್ ಆಗಿಬಿಡ್ಲಿ,
ಇದು ಇನ್ನೊಂದು ಆಗ್ಬಿಡ್ಲಿ ಅಂತ ಬರೆದು ಏನೇನೋ ಟ್ರೈ ಮಾಡೋಕ್ಕಾಗಲ್ಲ, ಅದೊಂದು ಜವಾಬ್ದಾರಿ ಇರುತ್ತೆ. ಓಕೆ ಸರ್ರು ಈ ಥರ ಪ್ರೆಸೆಂಟ್ ಆಗಿರ್ತಾರೆ, ಸರ್ ಈಸ್ ದ ಫೇಸ್ ಆಫ್ ದಿಸ್ ಕೈಂಡ್ ಆಫ್ ಫಿಲ್ಮ್ಸ್. ಸೊ ನಾವು ಅದನ್ನು ಸುಮ್ಮನೆ ಏನೇನೋ ಒಂದು ಎಕ್ಸ್ಪ್ಲನೇಷನ್ ಇಲ್ಲ, ಸುಮ್ಮನೆ ಏನೋ ಒಂದು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಹಂಗಂತ ಎಲ್ಲರಿಗೂ ಬೇರೆಯವ್ರಿಗೆ ಮಾಡಿಬಿಡ್ತೀನಿ ಅಂತನೂ ಅಲ್ಲ, ಬೇರೆಯವ್ರದ್ದು ಜವಾಬ್ದಾರಿ ಇರುತ್ತೆ. ಬಟ್ ಆ ವರ್ಲ್ಡ್ ಅಗೇನ್ ಇವಾಗ ನಾವು ಸುಮ್ಮನೆ ಹಿಂಗೆ ವರ್ಲ್ಡ್ ಶಿಫ್ಟ್ ಆಗೋದಾದರೆ, ಈಗ ನಾವು ಕೌನ್ ರೇವನೆ ಅಂತ ನಾವು ಸೈಕಲ್ ಯೂಸ್ ಮಾಡಿದ್ದೀವಿ, ಆ ವರ್ಲ್ಡ್ ಸೃಷ್ಟಿ ಮಾಡಿದ್ದಾರೆ ಸರ್, ಅದಕ್ಕೆ ನಾವು ಅದಕ್ಕೆ. ಸೊ ಇಲ್ಲಿ ಸೃಷ್ಟಿಯಾಗಿರೋಂಥದ್ದೇನು, ಆ್ಯಂಡ್ ಸರ್ ಫ್ರೀಕ್ವೆಂಟಾಗಿ ಮಾಡ್ತಾರೆ ಅದನ್ನು. ಅದೇ ಆ ಥರ ಕೈಂಡ್ ಆಫ್ ಲವ್, ಎಮೋಷನ್ಸ್ ಈ ಥರದನ್ನು ಮಾಡಿದಾಗ, ಸೊ ನಾವು ಕೆಲವೊಂದನ್ನು ಇವ್ರಿಗೆ ಬರೆಯೋಕ್ಕಾಗಲ್ಲ ನಾವು. ಅದಕ್ಕಂತಲೇ ಅವ್ರು ಏನಾದ್ರು ಒಂದನ್ನು ಮಾಡಿ ಈ ಥರ ನೋಡಪ್ಪ ನನಗೆ ಹಿಂಗೆ ಬರೀಬೇಕು ಅಂದಾಗ ದೆನ್ ಐ ಕ್ಯಾನ್ ಗೋ ಆ್ಯಂಡ್ ರೈಟ್ ಸೇಮ್ ಕೈಂಡ್ ಆಫ್ ಲೈನ್ಸ್ ಅವ್ರಿಗೆ. ಸೊ ಅದು ಅಜಯ್ ಸರ್ ಜವಾಬ್ದಾರಿಯುತವಾಗಿ. ಆಮೇಲೆ ಮಗುಗೆ ಇವಾಗ ಅಮೋರ ಒಂದು ಮಗುನೂ ಹೇಳ್ಬೋದು, ಅಮೋರ ಅಮೋರ ಅಂತ ಹೇಳು, ಅದಕ್ಕೆ ಮೀನಿಂಗ್ ಗೊತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಅದ್ರ ಬಾಯಿಗೆ ಅಮೋರ ಅಂತ ಬಂದರೆ ನಾವು ಗೆದ್ದಂಗೆ. ಸೊ ಆ ಥರ ಸರ್. ಸೊ ನಾವು ಇದನ್ನೇ ನಾನು ಅವರಲ್ಲಿ ಅವ್ರು ಮಾಡೋ ಫಿಲ್ಮ್ಸಲ್ಲಿ ನಾನು ನೋಡ್ತಾ ಇರ್ತೀನಿ, ಆ್ಯಂಡ್ ಅದನ್ನೇ ನಾನು ಈಚೆ ತರಬೇಕು ಅಂತ ಪ್ರಯತ್ನಿಸ್ತೀನಿ. ಇದ್ರಲ್ಲಿ ಸಿಂಗಲ್ ಕಾರ್ಡ ಅಥವಾ ಸಿಂಗಲ್ ಹಾಡ? ಸಿಂಗಲ್ ಹಾಡು. ಸಿಂಗಲ್ ಹಾಡು. ಸ್ಕೋರಿಂಗ್ ಟೈಮಲ್ಲಿ ಏನಾದ್ರು ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ಆಸ್ ಆಫ್ ನೌ ಸಿಂಗಲ್. ಸುಮಾರು ಹಂಗಾಗುತ್ತೆ. ಆ್ಯಂಡ್ ಇನ್ನೊಂದು ಈಗ ನಾವೆಲ್ಲ ಒಂದೆರಡು ಹಂತ ಅಂದರೆ ಸಿನಿಮಾ ಬರೋದಕ್ಕಿಂತ ಮೊದಲು ಅಥವಾ ತುಂಬ ಮ್ಯೂಸಿಕ್ ಫಾಲೋವರ್ ಆಗಿರೋದ್ರಿಂದ ಮತ್ತೆ ಹಾಡುಗಳನ್ನ ಫಾಲೋ ಮಾಡ್ಕೊ, ರೈಟರ್ಸ್ ಆಗಲಿ ಮ್ಯೂಸಿಷಿಯನ್ಸ್ ಆಗಲಿ ಪ್ಯಾಟರ್ನ್ಸ್ ಆಫ್ ಟ್ರೆಂಡ್ ಫಾಲೋ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಒಂದು ಟ್ರೆಂಡ್ ನಡೀತಾ ಇದೆ. ಬಟ್ ಅದು ಹೆಂಗಿದೆ ಅಂದರೆ, ಈಗ ಪ್ರತಿ ಸಲ ಸಾಹಿತ್ಯ ಚೆನ್ನಾಗಿದ್ದಾಗ ಯಾವಾಗಲೂ ಹಾಡುಗಳು ಹಿಟ್ಟಾಗಿದೆ. ಹೌದು, ಸಾಹಿತ್ಯಕ್ಕೆ ಇವಾಗ ನೀವು ಅವಾಗಲೇ ಹೇಳಿದ್ರಿ ಕಡಲನ್ನು ಹಾಡಿನ ವಿಷಯಕ್ಕೆ. ಹಾಗೇನೆ ಸೊ ಇವತ್ತಿನ ಈಗ ನೀವಾಗಿರ್ಬೋದು, ಪ್ರಮೋದ್ ಮರವಂತೆ, ಈ ಸಾಲ್ ಧನಂಜಯ, ತುಂಬ ರೈಟರ್ಸ್ ಇದ್ದೀರಾ ನೀವೆಲ್ಲ ಅಂದರೆ ಈ ಸಾಲಿಗೆ ಈ ಕಾಲಕ್ಕೆ. ಸೊ ಇವತ್ತಿನ ಉದ್ಯಮ ಮತ್ತು ಇವತ್ತಿನ ಮ್ಯೂಸಿಕ್ಕು, ಈ ಟ್ರೆಂಡು, ಆ ರಿಸೀವಿಂಗ್ ಎಂಡ್ ನೀವು ಗಮನಿಸ್ತಾ ಇದ್ದೀರಲ್ವ, ನಿಮಗೊಂದು ಸಿಗ್ತಾ ಇದೆಯಲ್ಲ ಆ ಪಲ್ಸು. ಸೊ ಇದನ್ನು ಕಂಡಾಗ ಹೇಗೆ ಅನ್ನಿಸ್ತದೆ ಅಂದರೆ, ಪ್ರೀವಿಯಸ್ ನೀವೇ ಕೊಂಡಾಡಿರುವಂಥ ಹಾಡುಗಳು, ನೀವೇ ಕೇಳಿರುವಂತಹ ಸಾಹಿತ್ಯಕ್ಕೂ ಮತ್ತು ಇವತ್ತಿನ ಒಂದು ಜನರ ಅಪೇಕ್ಷೆ ಮತ್ತು ತಗೊಳ್ತಿರೋ ರೀತಿಗೂ ನಿಮ್ಗೆ ಏನಂತ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ, ಮತ್ತು ನಿಮ್ಗೆ ಚಾಲೆಂಜಸ್ ಅನ್ನಿಸ್ತಾ ಇರೋದು ವಿಶೇಷವಾಗಿ? ಒಂದು ಇದನ್ನು ಅಬ್ಸರ್ವ್ ಮಾಡೋದಾದರೆ, ಆ್ಯಕ್ಚುಲಿ ಜನಕ್ಕೆ ಈಗ ಆ್ಯಕ್ಸೆಸ್ ತುಂಬ ಇದೆ. ಅಂದರೆ ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಆ್ಯಕ್ಸೆಸ್ ಇರ್ಬೋದು, ಇನ್ಫಾರ್ಮೇಷನ್ ಆ್ಯಕ್ಸೆಸ್ ಇರ್ಬೋದು, ಆಮೇಲೆ ರೇಂಜ್ ಆಫ್ ಫಿಲ್ಮ್ಸ್ ಆ್ಯಕ್ಸೆಸ್ ಇರ್ಬೋದು, ಅದು ಜಾಸ್ತಿ ಇದೆ. ಬಹುಶಃ 10 years ಮುಂಚೆ ಈ ಆ್ಯಕ್ಸೆಸ್ ಒಂದು ಸ್ವಲ್ಪ ಲಿಮಿಟ್ ಆಗಿತ್ತು. ಈಗ ಆ ಆ್ಯಕ್ಸೆಸ್ ನಿಮಗೆ ಅಂದರೆ ಯಾವ ಥರ ಅಂದರೆ, ಎಲ್ಲೋ ನಾವು ಯಾವುದೋ ಹಳ್ಳೀಲಿ ಕೂತು ಒಂದು OTTಲಿ ಕೂತು ನಾನು ಐ ಕ್ಯಾನ್ ವಾಚ್ ಗ್ಲೋಬಲ್ ರಷ್ಯನ್ ಫಿಲ್ಮ್, ಇನ್ನೊಂದು ಯಾವುದೋ ಅಂತ ಫಿಲ್ಮ್ಗಳನ್ನ ನಾನು ನೋಡ್ಬೋದು. ಹಾಗಿರೋದ್ರಿಂದ ವಿ ನೀಡ್ ಟು ಬಿ ವೇ ಸ್ಮಾರ್ಟ್. ಜನನ ನಾನು ಓವರ್ಟೇಕ್ ಮಾಡೋದಲ್ಲ, ಅವನು ಯಾವ ಫೀಲಲ್ಲಿದ್ದಾನೆ ಆ ಫೀಲ್ನ ನಾನು ಅವ್ನು ಹಿಟ್ ಮಾಡಬೇಕು. ಅವ್ರನ್ನ ಓವರ್ಟೇಕ್ ಮಾಡೋಕ್ಕೆ ಹೋದ್ರೇ ನಾವು ಕೆಲವು ಸಲ ಎಡವೋದು ಜಾಸ್ತಿ. ಇದರಲ್ಲಿ ಈಗ ಇವಾಗ ನಾವು ಮಾಯಾವಿ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡೋದಾದರೆ, ಈಗ ನೀವು ಹೇಳಿದಂಗೆ ಟ್ರೆಂಡ್, ಈಗ ಒಂದು ಹುಕ್ ಅನ್ನೋದು ಒಂದು ಕಲ್ಚರ್ ಇದೆ. ಅದು ನಮ್ಮ ಅಮೋರಲ್ಲೂ ಇದೆ. ಹುಕ್ ಅನ್ನೋದು ಬೇಕೇ ಬೇಕು. ಒಂದು ಸಾಂಗ್ಗೆ ಇವಾಗ ನಾವು ಸೆಲ್ ಮಾಡಬೇಕು ಅಂದರೆ ಹುಕ್ ಅನ್ನೋದು ತುಂಬ, ಅದನ್ನು ನಾವು ಚೆನ್ನಾಗಿ ಕ್ರಾಫ್ಟ್ ಮಾಡಲೇಬೇಕು. ಬಟ್ ನಾವು ಮಾಯಾವಿ ನೋಡೋದಾದರೆ, ಮಾಯಾವಿಲಿ ನಿಮ್ಗೆ ಇಡೀ ಸಾಂಗಲ್ಲಿ ಎಲ್ಲೂ ಹುಕ್ಕೇ ಇಲ್ಲ. ಹೌದು, ಹೋಲ್ ಸಾಂಗ್ ಇಸ್ ಎ ಹುಕ್ಕಲ್ಲಿ. ಸೊ ಅದನ್ನು ನಾವು ಬೇಕು ಅಂತ ಟ್ರೈ ಮಾಡಿದ್ದಲ್ಲ. ನಾವೇನು ಇದನ್ನು ಕಂಪೋಸ್ ಮಾಡ್ತಿರೋ ಫೀಲ್ ಹೇಗಿದೆ. ಸೊ ಸಂಜಿತ್ ಅವರು ಇಲ್ಲ, ನನಗೆ ಇದಕ್ಕೆ ಹುಕ್ ಬೇಡ, ನನ್ನ ಫೀಲ್ ಇರೋದು ಹಿಂಗೆ. ಸೊ ನಾವು ಇಡೀ ಸಾಂಗ್ನೇ ಹುಕ್ಕಾಗಿ ಟ್ರೀಟ್ ಮಾಡೋಣ ಅವಾಗ. ಸೊ ಅವಾಗ ನಾವು ಇಡೀ ಸಾಂಗ್ನೇ ಹುಕ್ ಥರ ಪ್ಲ್ಯಾಂಟ್ ಮಾಡಿದ್ವಿ ನಾವು ಲೈನ್ಸು. ಎಲ್ಲಿಂದ ನಾವು ಶುರು ಮಾಡ್ತಾಯಿದ್ವಿ, ಏನಕ್ಕೆ ಇದನ್ನು ನಾವು ಮಾಯಾವಿ ಅಂತ ಇಟ್ವಿ ಟೈಟಲ್. ಆ ಮಾಯಾವಿಗೆ ಒಂದು ಎಕ್ಸ್ಪ್ಲನೇಷನ್ ಬೇಕು. ಆ ಮಾಯಾವಿ ಎಕ್ಸ್ಪ್ಲನೇಷನ್ ಆದಮೇಲೆ ಏನೋ ಅದಕ್ಕೊಂದು ಸ್ಟೋರಿ. ಸೊ ಇದನ್ನು ಒಂದೊಂದೇ ನಾವು ಕಟ್ಕೊಂಡು ಬಂದ್ವಿ. ಅಗೇನ್ ಹುಕ್ ಇರೋ ಅಂಥ ಸಾಂಗು ಇದೆ. ಇವಾಗ ಬ್ಯಾಂಗಲ್ ಬಂಗಾರಿ ಒಂದು ಲೈನ್ ಇಡೀ ಸಾಂಗ್ ಐಡೆಂಟಿಟಿ ಆಯಿತು. ಹಾಗಂತೇಳಿ ನಾನು ಆ ಒಂದು ಲೈನ್ನೇ ತುಂಬ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪೂರಕವಾಗಿರೋವಂಥ ಒಂದು ಎಕ್ಸ್ಪ್ಲನೇಷನ್ ಬೇಕು. ಏನಕ್ಕೆ ಅವಳನ್ನ ನಾನು ಅಷ್ಟು ಎಂಫಸೈಸ್ ಮಾಡ್ತಾಯಿದ್ದೀನಿ ಬ್ಯಾಂಗಲ್. ಅದು ಇಲ್ಲಿಂದ ಬರ್ತೀವಿ ನಾವು. ಇವಳು ಚಂದಿರನ ಕೊನೆ ಮಗಳೇ ದೇವರೇ ಏನಲೆ ನನಗೆ ಅಂತ ವಿಕ್ಸುವಾಗಲೇ, ಅಲ್ಲಿಂದ ಇವಳು ಚಂದಿರನ್ ಕೊನೆ ಮಗಳ, ಇವಳು ಇಂದಿರನ್ ಊರಿನವಳ ಇವಳು ಅಂತ ಹೇಳ್ಕೊಂಡು ಅದಕ್ಕೆ ಗುರು ಇವಳು ಬ್ಯಾಂಗಲ್ ಬಂಗಾರಿ ಅಂತ ಬರ್ತೀವಿ. ಸೊ ಇದೊಂದು ಈ ಬಾಂಬ್ ಇಟ್ಟಂಗಿದು. ಅಲ್ಲಿಂದ ಒಂದೊಂದು ಇಲ್ಲೊಂದು ಬಾಂಬ್ ಹಿಂಗೆ ಇಡ್ತೀವಿ ಹಿಂಗೆ. ಸೊ ಇದರಲ್ಲಿ ಪ್ರತಿಯೊಂದು ಸಾಂಗಿಗೂ ಅದರದ್ದೇ ಆದಂಥ ಕೆಲವೊಂದು ಫಿಕ್ಸೇಷನ್ಸ್ ಇರುತ್ತೆ. ಈಗ ನಾವು ಹೆಂಗೆ ರೈಟಿಂಗ್ ಸ್ಕ್ರಿಪ್ಟನ್ನು ನಾವು ಹೆಂಗೆ ಒಂದೊಂದು ಇದನ್ನು ಫಿಕ್ಸ್ ಮಾಡ್ತೀವಿ. ಒಂದು ಸೀನ್ನ ಬೇಕು ಅಂತ ವಿ ವಿಲ್ ಎಲಿವೇಟ್. ಒಂದು ಸೀನ್ನ ಬೇಕು ಅಂತ ನಾವು ಸೊ ಅದೊಂದು ಸ್ಕ್ರೀನ್ ಪ್ಲೇ ಆದರೆ ಇದು ಒಂದು ಸ್ಕ್ರೀನ್ ಪ್ಲೇ. 1 ನಿಮಿಷ 2 ನಿಮಿಷ 3 ನಿಮಿಷ ನಿಮಿಷಕ್ಕೂ ಆಡಿಯನ್ಸ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಹಾಗೆ ಆಗ್ತಿರೋದಲ್ವಾ.
ಹುಕ್ ಯಾಕೆ ರೀಲ್ ಆಗ್ತಿದೆ ಅದು ಅವ್ನಿಗೆ ಇಷ್ಟ ಆಯಿತು. ಕೆಲವು ಸಲ ನೀವು ನೋಡಿದ್ರೆ ಇಡೀ ಸಾಂಗಲ್ಲಿ ಮೂರು ಜಾಗದಲ್ಲಿ ರೀಲ್ ಆಗ್ತಿರುತ್ತೆ. ಸೊ ನಾನು ನಂಬೋದೇನು ಅಂದರೆ ಹೌದು ಹುಕ್ ಇರಬೇಕು, ಒಂದು ಸಾಂಗ್ಗೆ ತುಂಬ ಬ್ಯೂಟಿಫುಲ್ ಆದ ಒಂದು ಪಾಯಿಂಟ್ ಇರಲೇಬೇಕು. ಆದರೆ ಪ್ರತಿ ಹಂತನೂ ಒಂದು ಸಾಂಗ್ ಮುಖ್ಯ ಆಗುತ್ತೆ. ಯಾಕಂದರೆ ಕೆಲವು ಸಲ 1 ಮಿನಿಟ್ ಇಷ್ಟ ಆಗಿಲ್ಲ ಅಂದರೆ ಎರಡನೇ ನಿಮಿಷದಿಂದ ಆಡಿಯನ್ಸ್ ಕೇಳ್ತಾನೆ ಇಲ್ವಾ ಯಾರಿಗೆ ಗೊತ್ತು, ಹಿ ಮೈಟ್ ಸ್ಕಿಪ್. ನಾನು ಇವಾಗ ನನ್ನ ಹುಕ್ಕು 2ನೇ ನಿಮಿಷಕ್ಕೆ ಬರೋ ಥರ ಇದ್ದರೆ ಆ 1.5 ನಿಮಿಷ ಏನೋ ಒಂದು ಇಷ್ಟ ಕೊಡಬೇಕು, ಏನೋ ಒಂದು ಕಿಕ್ ಕೊಡಬೇಕಲ್ಲ ಅವ್ರಿಗೆ. ಸೊ ಪ್ರತಿ ಮಿನಿಟ್ನೂ ನಾವು ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು ಎಲ್ಲ ಸಾಂಗಲ್ಲೂ. ಆಬ್ವಿಯಸ್ಲಿ ಹುಕ್ಕಂತೂ ಚೆನ್ನಾಗಿ ನಾವು ಪುಷ್ ಮಾಡೇ ಮಾಡ್ತೀವಿ, ಬಟ್ ಅದು ಹಿಂದೆ ಮುಂದೆ ಅದೇ ನಮಗೆ ಕಾಪಾಡುವಂಥವ್ರು ಅವರೇ. ನನಗಿದೊಂದು ತುಂಬ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಒಂದು ಆಗಿರೋದು ಏಳುಮಲೆಯಲ್ಲಿ ಸ್ಪೆಷಲಿ. ನಮ್ಮ ಹುಕ್ ಬಂದು ಯಾವಾಗ ಲಾ 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 ಅದು, ಬಟ್ ಆ್ಯಕ್ಚುಲಿ ಸೂಪರಾಗಿ ರೀಲ್ ಆಗಿರೋದು ಆರ್ ಒಂದು ಕಡೆ ಟ್ರೆಂಡ್ ಹೋಗಿರೋದು ಅದು ಅಂದರೆ ಚರಣ ಫಸ್ಟ್ 4 ಲೈನ್ಸು, ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಅದಕ್ಕಾಯಿತು. ಸೊ ಇದನ್ನು ನೀವೇನಂತ ಕರಿತೀರ? ನಾವೆಲ್ಲ ಅಂದ್ಕೊಂಡ್ವಿ ಹುಕ್ ಆಗುತ್ತೆ, ಇಲ್ಲ ಪಲ್ಲವಿ ಸ್ಟಾರ್ಟಿಂಗ್ ಲೈನ್ ಯಾವಾಗಲೂ. ಚರಣ 4 ಲೈನ್ ಒಬ್ಬ ಆಡಿಯನ್ಸ್ ಗುರುತು ಹಿಡಿದು ಅದನ್ನು ಇದು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅವನು. ಸೊ ಅವನು ಎಲ್ಲ ನೋಡ್ತಾ ಇದ್ದಾನೆ. ನಾವು ಅವನ್ನ ಸುಮ್ಮನೆ ಇದು ಮಾತ್ರ ನೋಡುವಂಥ ಅವನ್ನ ರೂಟ್ ಮಾಡೋದು ಚೆನ್ನಾಗಿರಲ್ಲ. ಎಲ್ಲ ನೋಡು, ಇದಿಷ್ಟ ಪಡೋ ಥರ ನಾವು ಮಾಡಿದ್ದೀವಿ, ಇನ್ನೇನೇನು ಇಷ್ಟ ಆಗುತ್ತೆ ಅಂತಲೂ ನೀನು ನಮಗೆ ಹೇಳುವಂತ ನಾವು ಕಟ್ಟಬೇಕು ಒಂದು ಸಾಂಗ್ನ ಅಂತ ನನ್ನ ಒಂದು ಪರ್ಸ್ನಲ್ ಬಿಲೀಫ್. ಆಮೇಲೆ ಇನ್ನೊಂದು ರೀಸೆಂಟ್ಲಿ ನನಗೆ ಇದಕ್ಕೆ ಬಂದಿದೆ ಅಂದರೆ, ಈಗ ನಾವೆಲ್ಲ ಒಂದು ಹಂತಕ್ಕೆ ಈಗ ಹಂಸಲೇಖ ಅವ್ರದ್ದು, ವಿ ಮನೋಹರ್ ಅವ್ರದ್ದು, ಗುರುಕಿರಣ್ ಅವ್ರದ್ದು, ಇವ್ರದೆಲ್ಲ ಹಾಡುಗಳು ಒಂದು ಟೈಮಲ್ಲಿ ಕೇಳ್ಕೊಂಡು ಬಂದಿರೋಂಥವ್ರು. ಆಮೇಲೆ ಈಗಲೂ ಇವತ್ತಿನ ಹಾಡುಗಳು ಕೇಳಿದಾಗ, ಇವತ್ತಿನ ಸಿನಿಮಾ ನೋಡಿದಾಗ ನಾನು ಯಾಕೆಂದರೆ ಬೀಯಿಂಗ್ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು ಕೇಳ್ತಾ ಇದ್ದೀನಿ. ಸೊ ಒಂದ್ಸಲ ಅನ್ಸುತ್ತೆ, ಓಕೆ ಯಾಕೆ ಇವಾಗ ಈ ಕಂಪೋಸಿಷನ್ ಮಾಡಿದ್ರೆ ವರ್ಕ್ ಆಗಲ್ವಾ, ಈ ಇನ್ಸ್ಟ್ರೂಮೆಂಟೇಷನ್ ಬಳಸಿದ್ರೆ ವರ್ಕ್ ಆಗಲ್ವಾ, ಈ ಥರ ಸಾಹಿತ್ಯ ಬರೆದ್ರೆ, ಕಲ್ಯಾಣ್ ಥರ ಸಾಹಿತ್ಯ ಬರೆದ್ರೆ ಈಗ ವರ್ಕ್ ಆಗಲ್ವಾ, ಹಂಸಲೇಖ ಅವ್ರ ಥರ ಬರೆದ್ರೆ ವರ್ಕ್ ಆಗಲ್ವಾ ಈಗ ಅನ್ಸಕ್ಕೆ ಶುರುವಾಗುತ್ತೆ ನಿಮಗೆ. ಬೀಂಗ್ ನನ್ನ ಔಟ್ ಆಫ್ ದಿ ಬಾಕ್ಸ್ ಕೇಳ್ತಾ ಇರೋದು, ಈ ಅನುಭವ ಕೇಳ್ತಾ ಇರೋದು, ನಿಮಗೆ ಆ ಥರ ಅನಿಸಿದ್ದುಂಟಾ? ಅಂದರೆ ನಾವು ಯಾಕೆ ಇದನ್ನು ಮತ್ತೆ ವಾಪಸ್ ಈ ಮೋಡ್ಗೆ ತರಬಾರ್ದು, ಈ ಥರದ ಇನ್ಸ್ಟ್ರೂಮೆಂಟೇಷನ್ ಮಾಡಬಾರ್ದು, ಈ ಥರದ ಸಾಹಿತ್ಯ ಬಳಸಿದ್ರೆ ಈ ಥರದ ಹಾಡುಗಳು ಇವತ್ತಿನ ಜನ್ರೇಷನ್ಗೆ ಇಷ್ಟ ಆಗಬಹುದಾ? ಈ ಪ್ರಶ್ನೆಗಳು ಹುಟ್ಟಿದ್ದುಂಟಾ? ಆ ಥರದ್ದು ಏನಾದರೂ ಟ್ರಯಲ್ ಉಂಟಾ? ಸರ್ ಹುಟ್ಟುತ್ತೆ. ಅಂದರೆ ಇದು ಅವನ ಡೈಲಿ ಬೇಸಿಸ್ ಓಡ್ತಾ ಇರುತ್ತೆ ನನಗೆ ತಲೆಯಲ್ಲಿ. ಸರ್ ಆ ಫೀಲ್ನ ಅಳ್ಸೋಕ್ಕಾಗಲ್ಲ, ಅದು ಶಾಶ್ವತ. ಅದು ಹಂಸಲೇಖ ಸರ್ ಶಾಶ್ವತ, ಕಲ್ಯಾಣ್ ಸರ್ ಶಾಶ್ವತ, ಗುರುಕಿರಣ್ ಸರ್ ಹುಟ್ಟಾಕಿರೋ ಮ್ಯೂಸಿಕ್. ಆ್ಯಂಡ್ ಆ ನಿಟ್ಟಲ್ಲಿ ಇನ್ನೂ ಎಲ್ಲರೂ ಉದಯ್ ಶಂಕರ್ ಸರ್ದು ಇವತ್ತಿಗೂ ನಾವು ನೋಡೋದಾದರೆ ಅವರ ಸಾಂಗ್ಸು ಎಷ್ಟೊಂದು ಈಗ ಇನ್ನೊಂದಷ್ಟುಗಳು ಅದನ್ನು ಜಾಸ್ತಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಉಪ್ಪಿ ಸರ್ದು ಇವಾಗ ಕರಿಮಣಿ ಮಾಲೀಕ ಇರ್ಬೋದು, ಇನ್ನೊಂದು ಅದನ್ನೆಲ್ಲ ಮೊನ್ನೆ ನೀವೇ ನೋಡಿದ್ದೀರಾ, ಎಷ್ಟು 3 ತಿಂಗಳು ಅನ್ಸ್ಟಾಪಬಲ್. ಅದು ಯಾವ ಹೊಸ ಸಾಂಗ್ ಅದನ್ನ ಬೀಟ್ ಆಗಿಲ್ಲ. ಅದು ಯೂಸಿಂಗ್ ಟುಡೇಸ್ ಇನ್ಸ್ಟ್ರೂಮೆಂಟ್ ಪರ್ಕಷನ್ ಏನಾದ್ರು ಮಾಡಿದ್ರು ಆಗ್ತಾ ಇಲ್ಲ. ನನಗನ್ಸಿದ್ದು ಸರ್, ಈಗ ಒಂದು ಪದ ಒಲವು ಇಲ್ಲ ಪ್ರೀತಿ, ಇದೆಲ್ಲದು ನಾವು ಹೋದ ಮೇಲೂ ಆ ಪದ ಇರುತ್ತೆ. ಪ್ರೀತಿ ಒಲವು ಎಲ್ಲ, ಯಾಕಂದ್ರೆ ಕನ್ನಡ ಇರೋದೇ ಅದೇ. ನಮ್ಮ ಭಾಷೆಯಲ್ಲಿ ನಾವು ಪ್ರೀತಿ ಹೇಳಬೇಕು ಅಂದರೆ ಅದೇ ಬರೋದು ನಮಗೆ. ನಾವು ಉಪಯೋಗಿಸೋ ರೀತಿ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಈ ಕಾಲಘಟ್ಟಕ್ಕೆ ಈಗ ಕಲ್ಯಾಣ್ ಸರು, ಕವಿರಾಜ್ ಸರು, ನಾಗೇಂದ್ರ ಪ್ರಸಾದ್ ಸರು, ಜಯಂತ್ ಗಾಯಕ್ವಾಡ್ ಸರ್ ಅದನ್ನು ಒಂಥರ ಯೂಸ್ ಮಾಡಿದ್ರು ಆ 10 ಇಯರ್ಸ್ ಎರಾಲಿ. ಈ 10 ಇಯರ್ಸ್ ಎರಾಲಿ ಅದನ್ನ ಇನ್ನೊಂದು ಥರ ಯೂಸ್ ಮಾಡ್ತಾ ಇದೀವಿ ನಾವು. ಅದಕ್ಕೆ ಇಂಗ್ಲೀಷ್ ತರ್ತೀವೋ, ಇಲ್ಲ ಅಮೋರಲ್ಲಿ ನಾವು ಲ್ಯಾಟಿನ್ ತಂದ್ವೋ, ಆ ಥರದ್ದೇನು. ಯಾಕಂದರೆ ನಮಗೂ ಆ್ಯಕ್ಸೆಸ್ ಜಾಸ್ತಿ ಆಗಿದೆಯಲ್ಲ ಅದು ಡಿಕ್ಷನರಿಗಳನ್ನ ನೋಡೋಕ್ಕೆ. ಸೊ ಆ ಥರ ಅದನ್ನು ನಾವು ಯೂಸ್ ಮಾಡ್ತೇವೆ. ಬಟ್ ಆ ಪ್ರೀತಿ ಅನ್ನೋದು ಹೋಗಲ್ಲ, ಅದು ಇದ್ದೇ ಇರುತ್ತೆ. ಅದು ಈ ಕ್ವಶನ್ನು ಅವಾಗವಾಗ ಇದು ಬರ್ತಾನೆ ಇರುತ್ತೆ ನನಗೆ. ನಾವು ಅದೇ ಫೀಲ್ನ ನಾವು ಟ್ಯಾಪ್ ಮಾಡೋಕ್ಕೆ ಹೋಗಿರೋದು ಕಂದಮ್ಮಲ್ಲಿ. ಆ ಕಂಪೋಸಿಷನ್ನ ನೀವು ನೋಡಿದ್ರೆ ನನಗೆ ಪ್ರತಿ ಸಲ ಆ ಸಾಂಗ್ನ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಕೂತಾಗ ನನಗೆ ಯಾವಾಗಲೂ ನಗುವ ನಯನ ಮಧುರ ಆ ಒಂದು ಝೋನ್ ಹೋಗ್ಬೇಕು. ನಾವು ಜನನ ನಾವು ಆ ಒಂದು ಝೋನ್ ಕಳಿಸ್ಬೇಕು ಅನ್ನೋ ಕಂಪೋಸಿಷನ್ನೇ ನಾವು ಮಾಡಿರೋದು. ಬಟ್ ಅದು ಅವತ್ತಿಂದನೂ ಇದೆ ಅದು ಆ ಕೈಂಡ್ ಆಫ್ ಇದು. ಬಹುಶಃ ನಾವು ಯೂಸ್ ಮಾಡಿರೋ ಕೆಲವು ಇನ್ಸ್ಟ್ರೂಮೆಂಟ್ಸು ಅದು ಇವತ್ತಿನ ಸೌಂಡ್ ಹೇಳುತ್ತೆ ಹೊರತು, ಬಟ್ ಸ್ವರ ಆ ನೋಟ್ ಎಲ್ಲನೂ ನಾವು ಅಲ್ಲಿಗೆ ಹಿಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಇದು ನಾವು ಉಪಯೋಗಿಸೋ ರೀತಿ ಚೇಂಜ್ ಆಗುತ್ತೆ ಹೊರತು ಅದು ಇದ್ದೇ ಇರುತ್ತೆ ಅಂತ ನನಗೆ. ಅದು ನಾವ್ಯಾರು ಅದನ್ನು ಅಂದರೆ ಅಳಿಸೋ ಶಕ್ತಿ ಆಗಲಿ ಇನ್ನೊಂದಾಗಲಿ ಅದು ಯಾರಿಗೂ ಇರಲ್ಲ. ಹಂಗಿತ್ತು ಅಂತಂದರೆ ಅವರು ಬೇರೆನೇ ಆಗ್ಬಿಡ್ತಾರೆ. ಅಂದರೆ ನಾನು ಹೇಳೋದು ಟ್ರೆಂಡ್ ಏನೇ ಆಗಲಿ, ಫಾರ್ಮುಲಾಗಳು ಏನೇ ಬ್ರೇಕ್ ಮಾಡಲಿ, ಫಾರ್ಮುಲಾ ಅಂತ ಯಾವುದೂ ಇಲ್ಲ ಬಿಡಿ. ಬಟ್ ಶಾಸ್ತ್ರೋಕ್ತವಾಗಿ ಒಂದು ಬೇಸಿಕ್ಸ್ ಅಂತ ಇರುತ್ತಲ್ಲ, ಆ ಬೇಸಿಕ್ಸ್ ಉಳಿಸ್ಕೊಂಡ್ರೆ ಇದೆಲ್ಲ ಆಗುತ್ತೆ ಅಂತ ಅನ್ಸುತ್ತೆ. ಹೌದು. ಅಂದರೆ ಈ ನಾವೇನು ಪಾಯ ಹಾಕ್ತೀವಿ ಅದೇ ನಮ್ಮ ಟಾಪ್ 4th ಫ್ಲೋರ್ನ ನಿಲ್ಲಿಸೋದು.
ನಾವು ಇಲ್ಲೇನೋ ಇದು ಹೊಸದಾಗಿದೆ ಅಂತ ಬೇರೆ ಏನೋ ಮಾಡೋಕ್ಕೆ ಹೋದರೆ ನಾನು 4ನೇ ಮಾಡಿ 10ಕ್ಕೆ ಇಲ್ಲಿ ಒಂದು ಮೆಟ್ಲು ಆಗಲ್ಲ. ಸೊ ಇದು ಯಾವತ್ತೂ ಒಂದು ಸಾಂಗ್ಗೆ ಇದ್ದೇ ಇರುತ್ತೆ, ಅದೇ ಮುಖ್ಯ ಇದಾಗೋದು ಅಂತ. ಎನಿ ಡೇ ಡಿಬೇಟ್ ಅದು ರೂಲ್ ಔಟ್ ಆಗ್ಬಿಡ್ತದೆ ಡಿಬೇಟ್ ಅದಕ್ಕೆ. ಅದೇ ಆಗಲೇ ಹೇಳಿದೆ, ಅಂದರೆ ಒಂದು 4-5 ವರ್ಷದಿಂದ ಕಂಟಿನ್ಯೂಸ್ ಎವ್ರಿ ಇಯರ್ ಸೂಪರ್ ಹಿಟ್ಸ್ ಕೊಡ್ತಿರೋಂಥ ರೈಟರ್ ನೀವು. ಸೊ ಇತ್ತೀಚೆಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಆ್ಯಂಡ್ ಒಳ್ಳೆಯದು, ಅದು ಆಗಬೇಕು. ಆ್ಯಂಡ್ ಈ ಒಂದು ಜರ್ನಿ, ಈ ಒಂದು ಸಕ್ಸಸ್ಸು ಆ್ಯಂಡ್ ಈ ಪಾರ್ಟ್ನರ್ವರೆಗೂ ಬಂದು ನಿಂತಿದೆ ಆ್ಯಂಡ್ ಮೂವ್ ಆನ್ ತುಂಬ ಇದೆ ಕೆಲಸ ಅನಿಸುತ್ತೆ. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಒಂದು? ನನಗೆ ಒಂದು ಯಾವಾಗಲೂ ನಾನು ನೆನೆಸ್ಕೊತಾ ಇರ್ತೀನಿ. ನನಗೆ ಒಂದು ಕ್ವಶನ್, ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಒಬ್ಬ ಫ್ರೆಂಡ್ ಒಂದು ಕ್ವಶನ್ ಕೇಳಿದ್ದಾರೆ. ನನಗೆ ಅದು ಇವಾಗಲೂ ನೆನೆಸ್ಕೊತೀನಿ. ನಾನು ರೈಟರ್ ಲಿರಿಸಿಸ್ಟ್ ಆಗಬೇಕು ಅನ್ನೋ ಒಂದು ಆಸೆ ಒಂದು ಕಡೆ, ಕೆಲಸಕ್ಕೆ ಹೋಗಬೇಕು ಅನ್ನೋದು ಒಂದು ಕಡೆ. ಬಟ್ ಅವನೊಂದು ಕ್ವಶನ್ ನನ್ನ ಕೇಳ್ದ, ಅಲ್ಲ ಗುರು ನೀನು ಸರಿ, ನಾನು ಯಾರೂ ಅಲ್ಲ ನಿನ್ನ ತಡಿಯೋಕೆ, ನೀನು ಆಗಬೇಕು ಅಂತಿದ್ಯಾ, ಓಕೆ. ಆ ಟೈಮ್ಗೆ ಇವಾಗ ನಾನು 2013-14 ಬಗ್ಗೆ ಮಾತಾಡ್ತಾ ಇರೋದು. ಆ ಟೈಮ್ಗೆ ಒಂದು ಎಲ್ಲ ಯೋಗರಾಜ್ ಭಟ್ ಸರು, ನಾಗೇಂದ್ರ ಪ್ರಸಾದ್ ಸರ್, ಜಯಂತ್ ಕಾಯ್ಕಿಣಿ ಸರ್, ನಂಗೆ ಟೂ ಮೆನಿ ಹಿಟ್ ಸಾಂಗ್ಸ್ ಅವ್ರದ್ದು, ಆಮೇಲೆ ಕವಿರಾಜ್ ಸರ್ದು ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ರು ಅವರೆಲ್ಲ. ಅಂದರೆ ಅವ್ರದ್ದು ಪೀಕ್ ಎರ ನಡೀತಾ ಇತ್ತು. ಸೊ ಆವಾಗ ಸರಿ ಇವರೆಲ್ಲ ಇದ್ದಾರಲ್ಲಪ್ಪ, ನೀನೇ ಕೇಳ್ತಾ ಇದೆಯಾ ಅವ್ರ ಹಾಡು, ದಿನ ಬೆಳಗಾದರೆ ಅವ್ರ ಹಾಡು ಕಾರಲ್ಲಿ ಹಾಕ್ಕೊತಾ ಇದೆಯಾ, ಎಲ್ಲ ಮಾಡ್ತಾ ಇದೆಯಾ, ಸರಿ ಇಷ್ಟೆಲ್ಲ ಇದ್ದು ನಿನಗೆ ಯಾಕೆ ಒಬ್ಬ ಡೈರೆಕ್ಟ್ರ್ ಬಂದು ಹಾಡು ಕೊಡ್ಬೇಕು ಹೇಳು? ನಿನ್ನ ಯಾಕೆ ಅವ್ರು ಬರೆಸ್ಬೇಕು ಅವ್ರ ಸಿನಿಮಾಗೆ? ಅವ್ರು ಎಷ್ಟೋ ಕೋಟಿ ಎಷ್ಟೋ ಲಕ್ಷಗಳು ಹಾಕ್ಬಿಟ್ಟು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅವರೆಲ್ಲ ಯಾಕೆ ನೀನು ಕೊಡಬೇಕು ಒಂದು ಹಾಡು? ಈ ಪಾಯಿಂಟಲ್ಲಿಂದ ನೀನು ಯೋಚನೆ ಮಾಡಿದ್ಯಾ? ನನಗೆ ನಿಜ ಅನ್ನಿಸ್ತು, ಹೌದಲ್ವಾ, ಯಾಕೆ ನನಗೆ ಕೊಡ್ಬೇಕು ಹಂಗಾರೆ ಒಂದು ಹಾಡು? ಒಂದು ಏನೋ ಒಂದು ಡಿಫ್ರೆಂಟಾಗಿ ನಾವು ಟ್ರೈ ಮಾಡಬೇಕು, ಇಲ್ಲ ನಾವು ಆ ಫೀಲ್ನ ಹಿಡಿಯೋದನ್ನು ಕಲಿಬೇಕು. ಏನು ಇದು ಹಂಗಾರೆ, ಇದನ್ನು ಹೇಗೆ ಕ್ರ್ಯಾಕ್ ಮಾಡಿ? ಯಾಕಂದರೆ ಇದು ಯಾವುದು ಇದಕ್ಕೆ ಸಿಲೆಬಸ್ ಇಲ್ಲ, ನಮ್ಮೊಳಗಿಂದ ಬರ್ತಾ ಇದೆ ಇದು, ಇದಕ್ಕೆ ಕಲಿಕೆ ಅನ್ನೋದಿಲ್ಲ. ಆಮೇಲೆ ಹಾಗಂತ ಹೇಳಿ ನಾನು ಅಲ್ಲಿ ಕೆಲಸ ಅದು ಇದು ಎಲ್ಲ ಬಿಟ್ಬಿಟ್ಟು ಹೋಗಿ ನಾನು ಜಾಯ್ನ್ ಆಗ್ತೀನಿ ಸರ್ ಡೈಲಿ ನನಗೇನಾದ್ರು ಯಾರಾದರೂ ಟೀಚ್ ಮಾಡಿ ಅನ್ನೋಕ್ಕೂ ಇಲ್ಲ. ಆ ಕ್ವಶನ್ ತುಂಬ ಕಾಡ್ತು ನನಗೆ. ಅವಾಗ ಏನು ಮಾಡಿದೆ, ಓಕೆ ಇದೊಂದಕ್ಕೆ ನಾವು ರೆಡಿ ಆಗಬೇಕು, ಬಟ್ ಹೇಗೆ ರೆಡಿ ಆಗಬೇಕು ನಂಗೆ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ರೆಡಿ ಆಗ್ತೀನಿ, ಹೆಂಗೆ ಅನ್ನೋದು ಹೋಗ್ತಾನೆ ನಾನು ಡಿಸ್ಕವರ್ ಮಾಡ್ತೀನಿ ಅಂಥೇಳಿ ಆ ಹಠನ ನಾನು ನಿಲ್ಲಿಸಿದೆ. ನಾನು ಇದೆ ಬಟ್ ನನಗೆ ಡೈಲಿ ರೆಡಿ ಆಗೋ ಟೈಮ್ ಅಂತ ನನಗೆ ರಿಯಲೈಸ್ ಆಯಿತು. ಸೊ ಆ ರೆಡಿಯಾಗಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆಲ್ಲೋ ಅನ್ನಿಸ್ತು, ಈಗ ನಾನು ಯಾರನ್ನಾರು ಅಪ್ರೋಚ್ ಮಾಡ್ಬೋದು ಟು ರೈಟ್ ಅಂತ. ಸೊ ಅಲ್ಲಿಂದ ನಾನು ಕ್ರಮೇಣ ಒಂದೊಂದು ಅಪ್ರೋಚು ಅದು ಇದು ಬಂದಾಗ ಹೋಗ್ತಾ ನಾನು ಕಲ್ತ್ಕೊಂಡು ಹೋದೆ. ಓಕೆ ಇದು ಬರ್ದಾಗ ಹಿಂಗೆ ಅನ್ನಿಸ್ತು ನನಗೆ, ಇದು ಬರ್ದಾಗ ಈ ಥರ ಇತ್ತು ಅಂತ. ಸೊ ಈಗ ನನಗೆ ಆ ಒಂದು ಕ್ವಶನ್ನು ಇಲ್ಲಿಗೆ ತಂದು ನಿಲ್ಸಿದೆ. ಬಹುಶಃ ಆ ಕ್ವಶನ್ ಕೇಳಲಿಲ್ಲ ಅಂದರೆ ನಾನು ಅದೇ ಏನೋ ಹಠದಲ್ಲಿ ಎಲ್ಲೆಲ್ಲೋ ತಪ್ಪಿಡ್ಬೋದಿತ್ತೇನೋ, ಟ್ರ್ಯಾಕ್ ಗೊತ್ತಿಲ್ಲ ಏನಾಗ್ತಿತ್ತು ಅವಾಗ, ಗ್ರಾಫ್ ಏನಾಗ್ತಿತ್ತು ಗೊತ್ತಿಲ್ಲ. ಬಟ್ ಆ ಒಂದು ಕ್ವಶನ್ನು ಇವತ್ತು ಜವಾಬ್ದಾರಿಯುತ ರೈಟರ್ ಆಗಿ, ಇಲ್ಲ ಜವಾಬ್ದಾರಿಯುತ ಸಾಂಗ್ಸ್ ಕೊಡೋ ಥರ ಮಾಡಿದೆ. ಸೊ ಬಹುಶಃ ನಾನು ಆ ಕ್ವಶನ್ನ ಇನ್ನು ಮುಂದೆನೂ ನೆನೆಸ್ಕೊತೀನಿ, ನಾನು ಎಲ್ಲ ಕೆಲಸದಲ್ಲೂ ನೆನೆಸ್ಕೊತೀನಿ ನಾನು. ಸೊ ದಿಸ್ ಇಸ್ ದ ಜರ್ನಿ. ಆ ಒಂದು ಕ್ವಶನ್ ಜರ್ನಿನ ತಂದು ಇಲ್ಲಿ ನಿಲ್ಲಿಸಿದೆ. ಒಳ್ಳೆಯದಾಗಲಿ. ಆ್ಯಂಡ್ ದ ವೇ ನೀವು ಹೋಗ್ತಿರೋ ರೀತಿ ಮತ್ತು ತುಂಬ ದೊಡ್ಡ ಆಸ್ತಿಗಳು ನೀವೆಲ್ಲ, ಅಂದರೆ ರೈಟಿಂಗ್ ವೆರಿ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್, ಅಂದರೆ ಇವತ್ತಿಗೆ ಬೇಕಾಗಿರೋ ವಿಷಯ. ಆ್ಯಂಡ್ ಈ ಸಾಲು ಸಕ್ಸಸ್ಗಳು ಮುಂದುವರಿಲಿ, ತುಂಬ ದೊಡ್ಡದಾಗಿ ಆ್ಯಂಡ್ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದೀರಾ, ಹೀಗೆ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಆ್ಯಂಡ್ ಈ ಪಾರ್ಟ್ನರ್ ಆ್ಯಂಡ್ ಕಂದಮ್ಮ ಡಬಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಸೈಕ್ ಟೈಮಲ್ಲೂ ಹಿಂಗಾಗಿತ್ತು. ಒಂದು ಕಡೆ ಎರಡು ಆಲ್ಮೋಸ್ಟ್ ಒಂದು 8 to 10 days ಗ್ಯಾಪಲ್ಲಿ ರಿಲೀಸ್ ಆಗಿದ್ದು. ಕಡಲನ್ನು ಕಾಣ ಹೊರಟಿರೋ ಸಾಂಗ್ ಸೈಕ್ ಟ್ರೆಂಡಿಂಗ್ 1 ಸೈಕ್ ಇತ್ತು. ನನ್ನ ಹತ್ರ ಈಗಲೂ ಸ್ಕ್ರೀನ್ ಶಾಟ್ ಇದೆ. ಟ್ರೆಂಡಿಂಗ್ 2 ಕಡಲನು ಇತ್ತು. ಸೊ ಈಗ ಕಂದಮ್ಮ ಒಂದು ಕಡೆ ನನಗೆ ಆ ರೀಲ್ಸು ಸ್ವೈಪ್ ಮಾಡಿದ್ರೆ ಆ ರೀಲ್ಸ್ ಬರ್ತಾ ಇದೆ, ಒಂದು ಕಡೆ ಅಮೋರ ರೀಲ್ಸ್ ಬರ್ತಾ ಇದೆ. ಸೊ ನನಗೆ ಒಂದೊಂದ್ಸಲ ಅಂದರೆ ಆಸೆ ಎಲ್ಲರಿಗೂ ಇರುತ್ತೆ, ಹೆಂಗಾನ ಮಾಡಿ ಪ್ರತಿ ವರ್ಷ ಇದು ರಿಪೀಟ್ ಆಗೋ ಥರ ಕೊಟ್ಬಿಡಪ್ಪ ಅಂತ ಅನಿಸುತ್ತೆ. ಬಟ್ ಅದು ಟುವರ್ಡ್ಸ್ ದಟ್ ದುಡಿಯೋಕ್ಕೆ ಜಾಸ್ತಿ ಜೋಶ್ ಕೊಡುತ್ತದು. ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಿಷ್ಟು ನಾಗಾರ್ಜುನ ಶರ್ಮಾ ಅವರು, ಪಾರ್ಟ್ನರ್ ಅಮೋರ ರೈಟರ್ ಮಾತುಕತೆ. ಸೊ ನೀವು ಇನ್ನೂ ಕೇಳಿಲ್ಲ ಅಂದರೆ ಕೇಳಿ, ಎಲ್ಲ ಕಡೆ ಅದೇ ಸಿಗ್ತಾ ಇದೆ. ಆ್ಯಂಡ್ ಅಮೋರ ಒಂದು ಕ್ರಿಯೇಟ್ ಆಗಿದೆ ಇಂಡಸ್ಟ್ರಿಯಲ್ಲಿ. ಎಂಜಾಯ್ ಮಾಡಿ. ನಮಸ್ಕಾರ.